ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ನಾವು ಇವತ್ತು ಸ್ವಲ್ಪ ಸೈಕಾಲಜಿ ಕ್ವೆಶನ್ಸ್ ನೋಡೋಣ. ಫಸ್ಟ್ ನಾವು 2020 ಕ್ವೆಶನ್ ಪೇಪರ್ ಕ್ವೆಶನ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ 30 ಕ್ವೆಶನ್ಸ್ ಆದಮೇಲೆ ಇನ್ನು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಬೇರೆದು ಆ್ಯಡ್ ಮಾಡಿದ್ದೀನಿ. ಓಕೆ, ಕ್ವೆಶನ್ ನಂಬರ್ 61. ಅಕಾರ್ಡಿಂಗ್ ಟು ಜೀನ್ ಪಿಯಾಜೆ, ಡೆವಲಪ್ಮೆಂಟ್ ಈಸ್ ಎ ಕಾಂಪ್ಲೆಕ್ಸ್ ಪ್ರೋಸೆಸ್ ಇನ್ವಾಲ್ವಿಂಗ್. ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ABCD 4 ಇರುತ್ತೆ. ಏನು ಅಂದರೆ ಒಂದು ಡೆವಲಪ್ಮೆಂಟ್ ಇದೊಂದು ಕಾಂಪ್ಲೆಕ್ಸ್ ಪ್ರೋಸೆಸ್. ಇದರಲ್ಲಿ ಏನೇನು ಇರುತ್ತೆ ಅಂದರೆ ಮೆಚುರಿಟಿ, ಎಕ್ಸ್ಪೀರಿಯನ್ಸ್, ಈಕ್ವಿಲಿಬ್ರಿಯಮ್, ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್. ಯಾರ ಪ್ರಕಾರ? ಅಕಾರ್ಡಿಂಗ್ ಟು ಪಿಯಾಜೆ ಇದು 4 ಆಗಿರುತ್ತೆ. ಒಂದು ಡೆವಲಪ್ಮೆಂಟ್ ಆಗಬೇಕಾದ್ರೆ, ಒಂದು ವಿಕಾಸ ಆಗಬೇಕಂದ್ರೆ ಇದು 4 ಇನ್ವಾಲ್ವ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 62. ಅಕಾರ್ಡಿಂಗ್ ಟು ಕೋಲ್ಬರ್ಗ್, ದ ಕಾಗ್ನಿಟಿವ್ ಪ್ರೋಸೆಸ್ ವಿಚ್ ಪ್ಲೇ ಎ ಮೇಜರ್ ರೋಲ್ ಇನ್ ಒನ್ಸ್ ಮಾರಲ್ ಡೆವಲಪ್ಮೆಂಟ್ ಆರ್. ನಿಮ್ಗೆ ಗೊತ್ತಿದೆ ಕೋಲ್ಬರ್ಗ್ಸ್ ಮಾರಲ್ ಡೆವಲಪ್ಮೆಂಟ್ ಥಿಯರಿ. ಇವ್ರ ಪ್ರಕಾರ ಕಾಗ್ನಿಟಿವ್ ಪ್ರೋಸೆಸ್ ಏನು ಅಂತಂದರೆ, ಇಲ್ಲಿ ಕಾಗ್ನಿಟಿವ್ ಪ್ರೋಸೆಸ್ ವಿಚ್ ಪ್ಲೇ ಮೇಜರ್ ರೋಲ್ ಏನು, ಯಾವುದು ಮೇಯ್ನ್ ಇಂಪಾರ್ಟೆಂಟ್ ರೋಲ್ ಯಾವುದು ನಮ್ಮಲ್ಲಿ ಕಾಗ್ನಿಟಿವ್ ಪ್ರೋಸೆಸ್ ಅಂದರೆ ಮೈಂಡಿಗೆ ರಿಲೇಟ್ ಆಗಿರುತ್ತೆ. ಆದರೆ ಇವ್ರು ಯಾವುದ್ರ ಬಗ್ಗೆ ಮಾತಾಡಿದ್ರು ಅಂದರೆ ಆಪ್ಷನ್ ನಂಬರ್ 2 ಥಿಂಕಿಂಗ್ ಆ್ಯಂಡ್ ರೀಸನಿಂಗ್ ಬಗ್ಗೆ ಹೇಳಿದ್ರು. ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಕ್ಸ್ ಕ್ಲಿಯರ್ ದ ಪ್ರಿನ್ಸಿಪಲ್ ಆಫ್ ನಾನ್ ಡಿಸ್ಕ್ರಿಮಿನೇಷನ್ ಆನ್ ದಿ ಬೇಸಿಸ್ ಆಫ್ ಜೆಂಡರ್. ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್. ಟು ಲೈಫ್ ಆ್ಯಂಡ್ ಟು ಸೆಕ್ಯೂರಿಟಿ ಆಫ್ ಲೈಫ್. ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ? ಪ್ರಿನ್ಸಿಪಲ್ ಆಫ್ ನಾನ್ ಡಿಸ್ಕ್ರಿಮಿನೇಷನ್ ಆನ್ ದ ಬೇಸಿಸ್ ಆಫ್ ಜೆಂಡರ್. ಅಂದರೆ ಇದು ಜೆಂಡರ್ ಬಯಾಸ್ ಅಂತ ಟಾಪಿಕ್ ಬರುತ್ತಲ್ಲ, ಅದರಲ್ಲಿ ಇದು ಇರೋದು. ಓಕೆ, ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್. ಟು ಲೈಫ್ ಆ್ಯಂಡ್ ಟು ದ ಸೆಕ್ಯೂರಿಟಿ ಆಫ್ ಲೈಫ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 64. ದ ರೀಡಿಂಗ್ ಡಿಸಬಿಲಿಟಿ ಇನ್ ಚಿಲ್ಡ್ರನ್ ಈಸ್ ಆಲ್ಸೋ ನೋನ್ ಆ್ಯಸ್. ಇದಕ್ಕೆ ಆಪ್ಷನ್ ನಂಬರ್ 4 ಡಿಸ್ಲೆಕ್ಸಿಯಾ ರೈಟ್ ಆನ್ಸರ್. ರೀಡಿಂಗ್ ಡಿಸಬಿಲಿಟಿ ಡಿಸ್ಲೆಕ್ಸಿಯಾ. ಫಸ್ಟ್ ಆಪ್ಷನ್ ಡಿಸ್ಫೇಸಿಯಾ ಇದೆಯಲ್ಲ, ಅದು ಒಂದು ಲ್ಯಾಂಗ್ವೇಜ್ ಡಿಸಾರ್ಡರ್ ಅಂತ ಹೇಳ್ತಾರೆ. ಅಂದರೆ ಒಂದು ಲ್ಯಾಂಗ್ವೇಜ್ LSRW ಇದೆಯಲ್ಲ, ಅದೆಲ್ಲ ಕಲಿಯೋಕ್ಕೆ ಇವ್ರಿಗೆ ಕಷ್ಟ ಆಗ್ತಿರತ್ತೆ. ಒಂದು ರೀಡಿಂಗ್ ಆಗಿರಲಿ, ರೈಟಿಂಗ್ ಆಗಿರಲಿ, ಸ್ಪೀಕಿಂಗ್ ಮತ್ತು ಇನ್ನೊಂದು ಯಾವುದು ಲಿಸ್ನಿಂಗ್. ಓಕೆ, LSRW 4 ಡಿಸಾರ್ಡರ್ ಆಗ್ತಾ ಇರುತ್ತೆ, ಅಂದರೆ ಕಷ್ಟ ಆಗುತ್ತೆ. ಫಸ್ಟ್ ಆಪ್ಷನ್ ಡಿಸ್ಫೇಸಿಯಾ ಇದೆಯಲ್ಲ, ಅದು ಲ್ಯಾಂಗ್ವೇಜ್ ಡಿಸಾರ್ಡರ್. ಸೆಕೆಂಡ್ ಡಿಸ್ಗ್ರಾಫಿಯಾ ಇದೆಯಲ್ಲ, ಇದು ರೈಟಿಂಗ್ ಡಿಸಾರ್ಡರ್. ಥರ್ಡ್ ಕ್ಯಾಲ್ಕುಲಿಯಾ ಅಂದರೆ ಈಸಿ, ಡಿಫಿಕಲ್ಟಿ ಇನ್ ಕ್ಯಾಲ್ಕುಲೇಷನ್ಸ್. ಆಪ್ಷನ್ ನಂಬರ್ 3 ಡಿಫಿಕಲ್ಟಿ ಇನ್ ಕ್ಯಾಲ್ಕುಲೇಷನ್ಸ್. ಸೊ ಡಿಸ್ಲೆಕ್ಸಿಯಾದಲ್ಲಿ ಇನ್ನೊಂದು ಕೇಳ್ತಾರೆ, ಎಗೆ ಬಿ, ಬಿಗೆ ಡಿ ಅಥವಾ ಆ ಥರ ಬೇರೆ ಏನೇನೋ ಬರೀತಾ ಇರ್ತಾರೆ. ಎಗೆ ಬಿ ಬರೆಯೋದು, ಬಿಗೆ ಡಿ ಅಥವಾ ಪಿಗೆ ಬಿ ಅಂತ ಬರೆಯೋದು, ಇದೆಲ್ಲ ಪಿಗೆ ಅಥವಾ 9 ಅಂತ ಬರೆಯೋದು. ಇದೆಲ್ಲ ಯಾರು ಮಾಡೋದು ಅಂತಂದರೆ ಅದು ಕೂಡ ಒಂದು ಡಿಸ್ಲೆಕ್ಸಿಯಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 65. While teaching a concept, a teacher in the classroom first states the definition and then provides example for verification. This teacher has followed. ಫಸ್ಟ್ ಡೆಫಿನಿಷನ್ ಹೇಳಿಬಿಟ್ಟು ಆಮೇಲೆ ಎಕ್ಸಾಂಪಲ್ಸ್ ಕೊಡೋದು. ಇದಕ್ಕೇನು ಹೇಳ್ತೀವಿ ನಾವು? ಆಪ್ಷನ್ ನಂಬರ್ 4 ಡಿಡಕ್ಟಿವ್ ಮೆಥಡ್. ಫಸ್ಟ್ ಡೆಫಿನಿಷನ್ ಹೇಳಿಬಿಟ್ಟು ಆಮೇಲೆ ಎಕ್ಸಾಂಪಲ್ ಕೊಡೋದು, ಫಸ್ಟ್ ಫಾರ್ಮುಲಾ ಹೇಳಿಬಿಟ್ಟು ಆಮೇಲೆ ಎಕ್ಸಾಂಪಲ್ಸ್ ಕೊಡೋದು, ಅಥವಾ ಒಂದು ಪ್ರಿನ್ಸಿಪಲ್ ಹೇಳಿಬಿಟ್ಟು ಆಮೇಲೆ ಎಕ್ಸಾಂಪಲ್ಸ್ ಕೊಡೋದು, ಒಂದು ಎಕ್ಸ್ಪರಿಮೆಂಟ್ ಮಾಡಿಬಿಟ್ಟು ಆಮೇಲೆ ಎಕ್ಸಾಂಪಲ್ಸ್ ಕೊಡೋದು. ಇದೆಲ್ಲ ಡಿಡಕ್ಟಿವ್ ಮೆಥಡಲ್ಲಿ ಬರುತ್ತೆ. ಮ್ಯಾಥಮೆಟಿಕ್ಸ್ ಪೆಡಗಾಜಿಲಿ, ಸೈನ್ಸ್ ಪೆಡಗಾಜಿಲಿ, ಪ್ಲಸ್ ಇದರಲ್ಲಿ ಸೈಕಾಲಜಿಲಿ, ಇದು ಯಾವುದ್ರಲ್ಲಿ ಬೇಕಾದರೂ ಕೇಳ್ಬೋದು. ಪ್ಲಸ್ ಇಂಗ್ಲೀಷ್ ಪೆಡಗಾಜಿಲೂ ಕೇಳ್ಬೋದು. ಕನ್ನಡ ಬೋಧನಾ ಶಾಸ್ತ್ರದಲ್ಲಿ ಏನು ಕೇಳ್ತಾರೆ ಅಂದರೆ, ಒಂದು ಸೂತ್ರ ಕೊಟ್ಬಿಟ್ಟು ಅದಾದಮೇಲೆ ಉದಾಹರಣೆಗಳು ಕೊಡ್ತಾರೆ. ಒಂದು ಸಂಕೀರ್ಣತೆಯಿಂದ ಸರಳತೆ ಕಡೆಗೆ ಹೋಗೋದು, ಯಾವುದು ನಿಗಮನ ವಿಧಾನ. ಸಂಕೀರ್ಣತೆಯಿಂದ ಸರಳತೆ, ಒಂದು ಸೂತ್ರದಿಂದ ಉದಾಹರಣೆ ಕಡೆಗೆ ಹೋಗೋದು. ನೆಕ್ಸ್ಟ್ ಕ್ವೆಶನ್ ನಂಬರ್ 66. ದ ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಏಮ್ಸ್ ಅಟ್ ಡೆವಲಪಿಂಗ್. ಆಪ್ಷನ್ ನಂಬರ್ 1 ಕಾನ್ಸೆಪ್ಟ್ ಫಾರ್ಮೇಷನ್ ಇದಕ್ಕೆ ರೈಟ್ ಆನ್ಸರ್. ಇಲ್ಲಿ ಮೇನ್ ಕಾನ್ಸೆಪ್ಟ್ ಅಂದರೆ ಏನು? ಯಾವುದೋ ಒಂದು ಗ್ರೂಪ್ನ ಫಾರ್ಮೇಷನ್ ಮಾಡೋದು ಅಥವಾ ಯಾವುದೋ ಒಂದು ಕ್ಯಾಟಗರಿನ ಫಾರ್ಮೇಷನ್ ಮಾಡೋದು. ಮೇನ್ ಇವರು ಬ್ರೂನರ್ ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲಲ್ಲಿ ಏನಿರುತ್ತೆ, ಒಂದು ಫಾರ್ಮೇಷನ್ ಆಫ್ ಎನಿ ಗ್ರೂಪ್ ಅಥವಾ ಫಾರ್ಮೇಷನ್ ಆಫ್ ಎನಿ ಕ್ಯಾಟಗರಿ, ಇದಕ್ಕೆ ನಾವು ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಸೊ ಆಪ್ಷನ್ ನಂಬರ್ 1 ಕಾನ್ಸೆಪ್ಟ್ ಫಾರ್ಮೇಷನ್ ರೈಟ್ ಆನ್ಸರ್. ಇದು 2020ಯಲ್ಲಿ ಮ್ಯಾಥ್ ಪೆಡಗಾಜಿಯಲ್ಲೂ ಕೇಳಿದರು. ಒಂದು ಮ್ಯಾಚ್ ದ ಫಾಲೋಯಿಂಗ್ ಥರ ಕೊಟ್ಟಿದ್ರು. ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಯಾರ್ದು ಅಂತ ಕೇಳಿದರು. ಕಾನ್ಸೆಪ್ಟ್ ಅಟೈನ್ಮೆಂಟ್ ಮಾಡೆಲ್ ಬ್ರೂನರ್ ಅವ್ರದ್ದು. ಓಕೆ, ನೆಕ್ಸ್ಟ್ ಕ್ವೆಶನ್. ಜಾನ್ ಡೂಯಿ ಇನ್ ಹಿಸ್ ಬುಕ್ಸ್ ದ ಸ್ಕೂಲ್ ಆ್ಯಂಡ್ ಸೊಸೈಟಿ ಆ್ಯಂಡ್ ಡೆಮೋಕ್ರಸಿ ಆ್ಯಂಡ್ ಎಜುಕೇಷನ್ ಹ್ಯಾಸ್ ಎಂಫಸೈಸ್ಡ್ ದ ಇಂಪಾರ್ಟೆನ್ಸ್ ಆಫ್. ಇದರಲ್ಲಿ ಜಾನ್ ಡೂಯಿ ಅವರು ಅವ್ರ ಬುಕ್ಕಲ್ಲಿ
ಈ ಸ್ಕೂಲ್ ಆ್ಯಂಡ್ ಸೊಸೈಟಿ ಮತ್ತು ಡೆಮೋಕ್ರಸಿ ಆ್ಯಂಡ್ ಎಜುಕೇಷನ್ ಇದೆಯಲ್ಲ, ಆ ಬುಕ್ಸಲ್ಲಿ ಏನು ಹೇಳಿದ್ದಾರೆ, ಯಾವುದ್ರ ಮೇಲೆ ಒತ್ತು ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು. ಸೊ ಆಪ್ಷನ್ ನಂಬರ್ 3 ಸೋಷಿಯಲೈಸೇಷನ್ ಆಫ್ ಇಂಡಿವಿಜುವಲ್, ಇದಕ್ಕೆ ರೈಟ್ ಆನ್ಸರ್ ಸೋಷಿಯಲೈಸೇಷನ್ ಆಫ್ ಇಂಡಿವಿಜುವಲ್ಸ್. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಬೇಸಿಕ್ ಎಲಿಮೆಂಟ್ಸ್ ಆಫ್ ಥಾಟ್ ಆರ್, ಇದಕ್ಕೆ ಆಪ್ಷನ್ ನಂಬರ್ 4 ರೈಟ್ ಆನ್ಸರ್. ಏನು ಒಂದು ಬೇಸಿಕ್ ಥಾಟಲ್ಲಿ ಬೇಸಿಕ್ ಎಲಿಮೆಂಟ್ಸ್ ಯಾವುದಾದಿರುತ್ತೆ? ಆಪ್ಷನ್ ನಂಬರ್ ಎ ಕಾನ್ಸೆಪ್ಟ್, ಬಿ ಜನರಲೈಸೇಷನ್, ಸಿ ಇಮೇಜಸ್. ಇದು 3 ಇರುತ್ತೆ. ಒಂದು ಥಾಟಲ್ಲಿ ಕಾನ್ಸೆಪ್ಟ್ಸ್, ಜನರಲೈಸೇಷನ್, ಇಮೇಜಸ್ ಇದು 3 ಇರುತ್ತೆ. ಆಪ್ಷನ್ ಡಿ ಇನ್ಫಾರ್ಮೇಷನ್ ಇರೋದಿಲ್ಲ. ಆ್ಯಕ್ಚುಲಿ 2020 ಕ್ವೆಶನ್ ಪೇಪರ್ ಸ್ವಲ್ಪ ಡೀಪಾಗಿ ಕೇಳಿದ್ರು ಕ್ವೆಶನ್ಸ್, ಅಷ್ಟು ಡಿಫಿಕಲ್ಟಿ ಆಗಿರೋದಿಲ್ಲ, ಡೋಂಟ್ ವರಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 69, ಹೈಪೋಥೆಟಿಕ್ ಡಿಡಕ್ಟಿವ್ ಥಿಂಕಿಂಗ್ ಡೆವಲಪ್ಸ್ ಇನ್ ಚಿಲ್ಡ್ರನ್ ಡ್ಯೂರಿಂಗ್. ಫಸ್ಟ್ ಆಪ್ಷನ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್, ಇದು ರೈಟ್ ಆನ್ಸರ್. ಫಾರ್ಮಲ್ ಆಪರೇಷನಲ್ ಪೀರಿಯಡ್, ಫಸ್ಟ್ ಆಪ್ಷನ್ ರೈಟ್ ಆನ್ಸರ್ ಇದಕ್ಕೆ. ಇನ್ನೊಂದು, ಇದು ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿ ಯಾವ ಟೈಪ್ ಥಿಂಕಿಂಗ್ ಆಗುತ್ತೆ ಅಂದರೆ ಚಿಲ್ಡ್ರನ್ ಥಿಂಕ್ ಥ್ರೂ ಸೆನ್ಸಸ್. ಯಾವುದರಲ್ಲಿ? ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿ. ನೀವು ನಂದು ಕ್ಲಾಸ್ 7 ನೋಡಿಲ್ಲ ಅಂದರೆ ಪಿಯಾಜೆ ಥಿಯರಿದು ಕ್ಲಾಸ್ 7 ಡೀಟೇಲಾಗಿ ಕೊಟ್ಟಿದ್ದೀನಿ, ಅದರಲ್ಲಿ ನೋಡ್ಕೊಳ್ಳಿ ಸ್ವಲ್ಪ. ಕಾಂಕ್ರೀಟ್ ಆಪರೇಷನಲ್ ಸ್ಟೇಜಲ್ಲಿ ಏನಾಗುತ್ತೆ, ಮಕ್ಕಳಲ್ಲಿ ಒಂದು ಸೀರಿಯೇಷನ್, ಕ್ಲಾಸಿಫಿಕೇಷನ್ ಅದೆಲ್ಲ ಮಾಡ್ತಾರೆ. ಥರ್ಡ್ ಸ್ಟೇಜಲ್ಲಿ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜಲ್ಲಿ ಸೀರಿಯೇಷನ್, ಕ್ಲಾಸಿಫಿಕೇಷನ್ ಅದು ಇಂಪಾರ್ಟೆಂಟ್ ಅದು. ನೆಕ್ಸ್ಟ್ ಕ್ವೆಶನ್ ನಂಬರ್ 70, ದ ಪ್ರೊಸೆಸ್ ಆಫ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಫ್ರಮ್ ವೇರಿಯಸ್ ಇನ್ಸ್ಟ್ರೂಮೆಂಟ್ಸ್, ಕ್ರಿಟಿಕಲಿ ಅನಲೈಸಿಂಗ್ ದ ರಿಸಲ್ಟ್ಸ್ ಆ್ಯಂಡ್ ಟೇಕ್ ಅ ಡಿಸಿಷನ್ ಅಬೌಟ್ ಸ್ಟೂಡೆಂಟ್ಸ್ ಲರ್ನಿಂಗ್ ಈಸ್ ನೋನ್ ಆ್ಯಸ್. ಆಪ್ಷನ್ ನಂಬರ್ 2 ಅಸೆಸ್ಮೆಂಟ್, ಇದಕ್ಕೆ ರೈಟ್ ಆನ್ಸರ್. ನೋಡಿ ಫ್ರೆಂಡ್ಸ್, ಈ ಥರ ಟ್ರಿಕ್ಕಿ ಕ್ವೆಶನ್ಸ್ ಕೇಳಿದಾಗ ನಿಮಗೆ ಕಷ್ಟ ಆಗುತ್ತೆ. ಅಸೆಸ್ಮೆಂಟ್ ಅಂದರೆ ಏನು, ಇವ್ಯಾಲ್ಯೂಷನ್ ಅಂದರೆ ಏನು ಗೊತ್ತಿರೋದು ನಿಮಗೆ, ಆದರೆ ಈ ಥರ ಕ್ವೆಶನ್ಸ್ 4 ಆಪ್ಷನ್ಸ್ ಸೇಮ್ ಕೊಟ್ಟಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಏನೋ ಒಂದು ಕ್ರಿಟಿಕಲ್ ಆಗಿ ಅನಲೈಸ್ ಮಾಡೋದು, ಒಂದು ಏನು ಫಾರ್ಮೇಟಿವ್ ಅಸೆಸ್ಮೆಂಟ್, ಸಮೇಟಿವ್ ಅಸೆಸ್ಮೆಂಟಲ್ಲಿ ನೋಡಿದ್ದೀರಾ ನೀವು. ಫಾರ್ಮೇಟಿವ್ ಅಸೆಸ್ಮೆಂಟಲ್ಲಿ ಏನು ಮಾಡ್ತಾರೆ, ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡ್ತಾರೆ. ಮಾಡಾದ್ಮೇಲೆ ಮಕ್ಕಳಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ಫೈಂಡ್ ಔಟ್ ಮಾಡಿಬಿಟ್ಟು ಕ್ರಿಟಿಕಲಾಗಿ ಅನಲೈಸ್ ಮಾಡಿಬಿಟ್ಟು ಆಮೇಲೆ ಅವರು ಏನೋ ಒಂದು ಡಿಸಿಷನ್ ತೊಗೋತಾರೆ, ನಾವು ರೆಮಿಡಿಯಲ್ ಟೀಚಿಂಗ್ ಮಾಡಬೇಕು ಅಂತಂದ್ಬಿಟ್ಟು. ಫಸ್ಟ್ ಅನಲೈಸ್ ಮಾಡಿಬಿಟ್ಟು ಆಮೇಲೆ ಒಂದು ರೆಮಿಡಿಯಲ್ ಟೀಚಿಂಗ್ ಮಾಡ್ತಾರೆ. ಅದು ಯಾವುದ್ರಲ್ಲಿ ಬರುತ್ತೆ ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟಲ್ಲೇ ಬರುತ್ತೆ ಅದು ಕೂಡ. ಈ ಕ್ವೆಶನ್ ಬಹಳ ಇಂಪಾರ್ಟೆಂಟ್ ನೋಡಿ, ಸ್ವಲ್ಪ ಡೀಪಾಗಿ ಅರ್ಥ ಮಾಡ್ಕೊಳ್ಳಿ. ಏನಕ್ಕಂದರೆ ನಿಮಗೆ ಯಾವ ಪೆಡಗಾಜಿಲಾದರೂ ಕೇಳ್ಬೋದು ಈ ಕ್ವೆಶನ್. ಒಂದು ಕ್ರಿಟಿಕಲ್ ಆಗಿ ಅನಲೈಸ್ ಮಾಡೋದು ಮತ್ತು ಒಂದು ಸ್ಟೂಡೆಂಟ್ಸ್ ಲರ್ನಿಂಗ್ ಬಗ್ಗೆ ಒಂದು ಡಿಸಿಷನ್ ತೊಗೊಳ್ಳೋದು, ಇದಕ್ಕೇನು ಹೇಳ್ತೀವಿ, ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 71, ಚಿಲ್ಡ್ರನ್ ವಿತ್ ಲರ್ನಿಂಗ್ ಡಿಸೇಬಿಲಿಟಿ ಡು ನಾಟ್ ಹ್ಯಾವ್ ಸೋ ಮಚ್ ಆಫ್ ಪ್ರಾಬ್ಲಮ್ ವಿತ್ ಲ್ಯಾಂಗ್ವೇಜ್ ರಿಗಾರ್ಡಿಂಗ್. ಲ್ಯಾಂಗ್ವೇಜ್ ಅಂದಿದ ತಕ್ಷಣ ನಿಮಗೆ ಒಂದು ಇಂಪಾರ್ಟೆಂಟ್ ಮೈಂಡಲ್ಲಿ ಯಾವ್ದು ನೆನಪಿಗೆ ಬರಬೇಕು, ಡಿಸ್ಫೇಸಿಯಾ ಏನಿದೆ ಒಂದು ಲ್ಯಾಂಗ್ವೇಜ್ ಡಿಸಾರ್ಡರ್ ಅದು. ಇವಾಗ ಸ್ಟಾರ್ಟಿಂಗಲ್ಲಿ ಹೇಳಿದೆ ನಾನು, ಒಂದು ಲರ್ನಿಂಗ್ ಡಿಸೇಬಿಲಿಟೀಸಲ್ಲಿ ಡಿಸ್ಫೇಸಿಯಾ ಅಂದರೆ ಏನದು, ಲ್ಯಾಂಗ್ವೇಜ್ ಡಿಸಾರ್ಡರ್. ಇದರಲ್ಲಿ ಮಕ್ಕಳಿಗೆ ಏನು ಡಿಫಿಕಲ್ಟಿ ಆಗುತ್ತೆ ಅಂದರೆ, ಫಸ್ಟ್ ಸೆಂಟೆನ್ಸ್ ಫಾರ್ಮೇಷನಲ್ಲಿ ಕಷ್ಟ ಆಗುತ್ತೆ ಅವ್ರಿಗೆ. ಲ್ಯಾಂಗ್ವೇಜ್ ಡಿಸಾರ್ಡರ್ ಇರುತ್ತಲ್ಲ ಅವ್ರಿಗೆ ಒಂದು ಸೆಂಟೆನ್ಸ್ ಫಾರ್ಮೇಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೆಕೆಂಡ್, ಕಾಂಪ್ರಿಹೆನ್ಷನ್ ಆಫ್ ಮೀನಿಂಗ್ ಆಫ್ ವರ್ಡ್ಸ್, ಅರ್ಥ ಗ್ರಹಿಕೆ ಮಾಡ್ಕೊಳ್ಳೋದು ನಮ್ಮ ಒಳಗಡೆ ತೊಗೊತೀವಲ್ವ, ಅದಕ್ಕೆ ಕಾಂಪ್ರಿಹೆನ್ಷನ್ ಆಫ್ ಮೀನಿಂಗ್ ಆಫ್ ವರ್ಡ್ಸ್ಗೆ ಕಷ್ಟ ಆಗುತ್ತೆ. ಲ್ಯಾಂಗ್ವೇಜ್ ಏನು ಪ್ರಾಬ್ಲಮ್ ಇರುತ್ತಲ್ಲ ಅವ್ರಿಗೆ, ಅದು ಡಿಸ್ಫೇಸಿಯಾ ಇರುತ್ತಲ್ಲ ಆ ಮಕ್ಕಳಿಗೆ. ಥರ್ಡ್ ಆಪ್ಷನ್ ಅಂಡರ್ಸ್ಟ್ಯಾಂಡಿಂಗ್ ಗ್ರಾಮ್ಯಾಟಿಕಲ್ ರೂಲ್ಸ್, ಇದು ಕೂಡ ಅವ್ರಿಗೆ ಕಷ್ಟ ಆಗಿರುತ್ತೆ. ಯಾವುದೋ ಒಂದು ಗ್ರಾಮ್ಯಾಟಿಕಲ್ ರೂಲ್ಸ್ ಇರುತ್ತಲ್ಲ, ಲ್ಯಾಂಗ್ವೇಜ್ ಡಿಸಾರ್ಡರ್ ಇರುತ್ತಲ್ಲ ಮಕ್ಕಳಿಗೆ, ಡಿಸ್ಫೇಸಿಯಾ ಇರುತ್ತಲ್ಲ ಆ ಮಕ್ಕಳಿಗೆ. ಓಕೆ, ಥರ್ಡ್ ಆಪ್ಷನ್ ಅದು ಕೂಡ ಕಷ್ಟ ಆಗಿರುತ್ತೆ. ಆದರೆ ಆಪ್ಷನ್ ನಂಬರ್ 4 ಫೋನಾಲಜಿಕಲ್ ಆರ್ ಆರ್ಟಿಕ್ಯುಲೇಷನ್ ಆಸ್ಪೆಕ್ಟ್ಸ್ ಅಲ್ಲಿ ಕಷ್ಟ ಆಗಿರೋದಿಲ್ಲ. ಏನು, ಫೋನಾಲಜಿಕಲ್ ಆರ್ ಆರ್ಟಿಕ್ಯುಲೇಷನ್ ಆಸ್ಪೆಕ್ಟ್ಸಲ್ಲಿ ಡು ನಾಟ್ ಹ್ಯಾವ್ ಸೋ ಮಚ್ ಪ್ರಾಬ್ಲಮ್ ಅದರಲ್ಲಿ. ನೆಕ್ಸ್ಟ್ ಕ್ವೆಶನ್ಸ್, ಇನ್ ಕನ್ಸ್ಟ್ರಕ್ಟಿವಿಸ್ಟ್ ಕ್ಲಾಸ್ ರೂಮ್ಸ್ ಟ್ರಾನ್ಸ್ಫಾರ್ಮೇಷನ್ ಅಕರ್ಸ್ ಥ್ರೂ ಎಮರ್ಜೆನ್ಸ್ ಆಫ್ ನ್ಯೂ ಕಾಗ್ನಿಟಿವ್ ಸ್ಟ್ರಕ್ಚರ್ಸ್. ಎಮರ್ಜೆನ್ಸ್ ಆಫ್ ನ್ಯೂ ಕಾಗ್ನಿಟಿವ್ ಸ್ಟ್ರಕ್ಚರ್ಸ್ ದಟ್ ರಿಸಲ್ಟ್ ಇನ್. ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್, ಕ್ರಿಯೇಷನ್ ಆಫ್ ನ್ಯೂ ಅಂಡರ್ಸ್ಟ್ಯಾಂಡಿಂಗ್ಸ್. ನಾನೊಂದು ಕನ್ಸ್ಟ್ರಕ್ಟಿವಿಸಮ್ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ. ಒಂದು ಪ್ಲೇಲಿಸ್ಟಲ್ಲಿ ಕಾರ್ಟೆಡ್ 2021 ಅಂತ ಇದೆಯಲ್ಲ, ಆ ಪ್ಲೇಲಿಸ್ಟಲ್ಲಿ ಇದರದ್ದು ಡೀಟೇಲ್ ಇದೆ, ಒಂದ್ಸರಿ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವೆಶನ್, ಅಕಾರ್ಡಿಂಗ್ ಟು ವೈಗೋಸ್ಕಿಸ್ ಕಾಗ್ನಿಟಿವ್ ಥಿಯರಿ ಡೆವಲಪ್ಮೆಂಟ್ ಟೇಕ್ಸ್ ಪ್ಲೇಸ್ ಥ್ರೂ ದ ಟ್ರಾನ್ಸ್ಫಾರ್ಮೇಷನ್ ಆಫ್ ಆ್ಯನ್. ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್, ಇಂಟರ್ಪರ್ಸನಲ್ ಪ್ರೋಸೆಸ್ ಟು ಇಂಟ್ರಾಪರ್ಸನಲ್ 1.
ಇಂಟರ್ಪರ್ಸ್ನಲ್ ಅಂದರೆ ಏನು? ನಾವು ಬೇರೆ ಬೇರೆಯವ್ರ ಜೊತೆ ಒಂದು ಕಾಂಟ್ಯಾಕ್ಟ್ ಮಾಡಿದಾಗ, ಒಂದು ಸಂವಹನ ಮಾಡಿದಾಗ, ಇಂಟರ್ಯಾಕ್ಷನ್ ಮಾಡಿದಾಗ ಏನಾಗುತ್ತೆ, ಒಂದು ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ಒಂದು ಡೆವಲಪ್ಮೆಂಟ್ ಬಗ್ಗೆ ಕೇಳಿರೋದಿಲ್ಲಿ. ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂದರೆ, ಇವ್ರ ಥಿಯರಿ ಹೆಸರು ಏನು ಹೇಳಿ? ಸೋಷಿಯೋ ಕಲ್ಚರಲ್ ಥಿಯರಿ. ನಾವು ಒಂದು ಸಮಾಜದಲ್ಲಿ ಇಂಟ್ರ್ಯಾಕ್ಷನ್ ಮಾಡಿದಾಗ ನಮ್ಮಲ್ಲಿ ಏನು ಬೆಳೆಯುತ್ತೆ? ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಇಂಟರ್ಪರ್ಸ್ನಲ್ ಟು ಇಂಟ್ರಾಪರ್ಸ್ನಲ್. ಇಂಟ್ರಾ ಅಂದರೆ ನಮ್ಮೊಳಗಡೆನೆ, ಇಂಟ್ರಾ ಅಂದರೆ ನಮ್ಮಲ್ಲೇ ಒಂದು ಸ್ಕಿಲ್ಸ್ ಡೆವಲಪ್ ಆಗೋದು. ಇಂಟ್ರಾ ಅಂದರೆ ನಮ್ಮೊಳಗಡೆ, ಇಂಟರ್ ಅಂದರೆ ಬೇರೆಯವ್ರ ಜೊತೆ, ನಾವು ಬೇರೆಯವ್ರ ಜೊತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 74. ಲರ್ನಿಂಗ್ ಈಸ್ ಅನ್ ಅಕ್ವೈರ್ಡ್ ಟೆನ್ಷನ್ ರಿಡಕ್ಷನ್ ಪ್ರೋಸೆಸ್. ಅಕ್ವೈರ್ಡ್ ಟೆನ್ಷನ್ ರಿಡಕ್ಷನ್ ಪ್ರೋಸೆಸ್, ಇದು ಯಾರು ಹೇಳಿದ್ದು ಡೆಫಿನೇಷನ್? ದಿಸ್ ಡೆಫಿನೇಷನ್ ಆಫ್ ಲರ್ನಿಂಗ್ ವಾಸ್ ಗಿವನ್ ಬೈ ಆಪ್ಷನ್ ನಂಬರ್ 4 ಗಾರ್ಡ್ನರ್ ಮರ್ಫಿ. ನೋಡಿ, ಈ ಥರ ಒಂದು ಸ್ಟೇಟ್ಮೆಂಟ್ ಪೇಪರ್ 1ಅಲ್ಲೂ ಕೇಳ್ತಾರೆ, ಪೇಪರ್ 2ಅಲ್ಲೂ ಕೇಳ್ತಾರೆ. ಗಿಲ್ಫೋರ್ಡ್ ಒಂದು ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ಗಿಲ್ಫೋರ್ಡ್ ಅವ್ರದ್ದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಕ್ರೋ ಅವ್ರದ್ದು ಒಂದು ಸರಿ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶನ್. ದ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ ಯೂಸಿಂಗ್ ಬಿಹೇವಿಯರ್ ಇನ್ ಚಿಲ್ಡ್ರನ್ಸ್ ಡೆವಲಪ್ಮೆಂಟ್ ಈಸ್ ಆಪ್ಷನ್ ನಂಬರ್ 2 ಸ್ಪೀಚ್. ಇದಕ್ಕೆ ರೈಟ್ ಆನ್ಸರ್. ನೋಡಿ ಫ್ರೆಂಡ್ಸ್, ಈ ಥರ ಸ್ವಲ್ಪ ಡಿಫಿಕಲ್ಟ್ ಆಗಿದೆ ಇದು. ಏನಕ್ಕಂದರೆ ಸೈನ್ ಯೂಸಿಂಗ್ ಬಿಹೇವಿಯರ್ ಅಂದಿದ ತಕ್ಷಣ ನಿಮಗೆ ಬಾಡಿಲಿ ಗೆಸ್ಚರ್ಸ್, ನಾನ್ ವರ್ಬಲ್ ಸೈನ್ಸ್ ಇದೆಲ್ಲ ಒಂದು ಏನಾಗುತ್ತೆ, ಸೈನ್ ಯೂಸಿಂಗ್ ಬಿಹೇವಿಯರ್ ಅಂತ ಅನಿಸುತ್ತೆ. ಸೊ ಇದೆಲ್ಲ ನಾನ್ ವರ್ಬಲ್ ಆಗಿರುತ್ತೆ. ಬಾಡಿಲಿ ಗೆಸ್ಚರ್ಸ್ ಆಗಿರಲಿ, ಒಂದು ನಾನ್ ವರ್ಬಲ್ ಸೈನ್ಸ್ ಆಗಿರಲಿ, ಸಿಂಬಾಲಿಕ್ ರೆಪ್ರೆಸೆಂಟೇಷನ್, ಇದೆಲ್ಲ ಏನಿರುತ್ತೆ ಒಂದು ಮಕ್ಕಳಲ್ಲಿ ಒಂದು ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿರುತ್ತೆ. ಇವಾಗ ಸ್ಪೀಚ್ ಏನಾಗುತ್ತೆ, ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿ ಒಂದು 1 ಇಯರ್ ಆದಮೇಲೆ ನೀವು ನೋಡಿದಿರ ಮಕ್ಕಳು ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ಮಕ್ಕಳು ಏನು ಮಾಡ್ತಾರೆ, ಟ್ರೈ ಮಾಡ್ತಾ ಇರ್ತಾರೆ ಚಿಕ್ಕ ವರ್ಡ್ಸ್ ಯೂಸ್ ಮಾಡೋಕ್ಕೆ, ಮಮ್ಮಿ ಅಥವಾ ಡ್ಯಾಡ್ ಅಂತ ಕರೆಯೋದಕ್ಕೆ, ಅಥವಾ ಏನೋ ಒಂದು ವರ್ಡ್ ಕಲಿತಾರೆ. ಸೊ ಅದು ಸ್ಪೀಚ್. ನೆಕ್ಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋಯಿಂಗ್ ಪಾಯಿಂಟ್ಸ್ ಆರ್ ಟು ಬಿ ಕನ್ಸಿಡರ್ಡ್ ವೈಲ್ ಫ್ರೇಮಿಂಗ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್? ಓಕೆ, ಇದಕ್ಕೆ ಆಪ್ಷನ್ ನಂಬರ್ 4 ರೈಟ್ ಆನ್ಸರ್. ಏನು? ಆಪ್ಷನ್ ನಂಬರ್ 4 ಏನಿದೆ ಅದರಲ್ಲಿ ನೋಡಿ ಒಂದ್ಸರಿ. ABC ಏನು? ದ ಐಟಮ್ಸ್ ಶುಡ್ ಬಿ ವ್ಯಾಲಿಡ್, ದ ಐಟಮ್ಸ್ ಶುಡ್ ಬಿ ಹ್ಯಾವ್ ಹೈಯರ್ ಡಿಸ್ಕ್ರಿಮಿನೇಟಿವ್ ಪವರ್, ಥರ್ಡ್ ದ ಆಲ್ಟರ್ನೇಟಿವ್ ಶುಡ್ ಬಿ ಹೋಮೋಜಿನಿಯಸ್. ABC ಇದು 3 ಕೂಡ ಒಂದು ಕರೆಕ್ಟ್. ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಫ್ರೇಮ್ ಮಾಡಬೇಕಾದ್ರೆ ಇದು 3 ಮೈಂಡಲ್ಲಿ ಇರಬೇಕು. ಆದರೆ ಆಪ್ಷನ್ ಇದೆಯಲ್ಲ, ದ ಆಲ್ಟರ್ನೇಟಿವ್ಸ್ ಶುಡ್ ಬಿ ಹೆಟಿರೋಜಿನಿಯಸ್. ಅಂದರೆ ಆಪ್ಷನ್ಸ್ ಬೇರೆ ಬೇರೆ ಥರ ಇರಬೇಕು ಅಂತ ಹೇಳಿದ್ದಾರೆ. ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಫ್ರೇಮ್ ಮಾಡಬೇಕಾದ್ರೆ ಎಲ್ಲ ಒಂದು ಸಿಮಿಲರ್ ಥರನೇ ಕಾಣಿಸ್ತಾ ಇರುತ್ತೆ, ಎಲ್ಲ ಆಪ್ಷನ್ಸ್ ಒಂದೇ ಥರ ಕಾಣಿಸ್ತಾ ಇರುತ್ತೆ, ಎಲ್ಲ ಆಪ್ಷನ್ ಕರೆಕ್ಟ್ ಥರನೇ ಅನಿಸ್ತಾ ಇರುತ್ತೆ. ಸೊ ಅದು ಆಪ್ಷನ್ಸ್ ಹೇಗಿರಬೇಕು ಅಂದರೆ ಹೋಮೋಜೀನಿಯಸ್. ಹೋಮೋ ಅಂದರೆ ಏನು? ಸೇಮ್. ನೆಕ್ಸ್ಟ್ ಕ್ವೆಶನ್ ನಂಬರ್ 77. ದ ಡಿಸೈರ್ ಟು ಬಿಕಮ್ ಎವ್ರಿಥಿಂಗ್ ದಟ್ ಒನ್ ಈಸ್ ಕೇಪಬಲ್ ಆಫ್ ಬಿಕಮಿಂಗ್ ಆ್ಯಂಡ್ ರಿಯಲೈಸ್ ಒನ್ಸ್ ಪೊಟೆನ್ಷಿಯಲ್ ಈಸ್ ದ ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ಸೆಲ್ಫ್ ಆ್ಯಕ್ಚುಲೈಸೇಷನ್ ನೀಡ್. ಕ್ವೆಶನ್ ಅರ್ಥ ಮಾಡಿಕೊಂಡು ಆನ್ಸರ್ ಬರೀಬೇಕು. ಸ್ವಲ್ಪ ಡೀಪಾಗಿ ಥಿಂಕ್ ಮಾಡಿಬಿಟ್ಟು ಬರೀಬೇಕು ಆನ್ಸರ್ನ. ನೆಕ್ಸ್ಟ್ ಕ್ವೆಶನ್ ನಂಬರ್ 78. ದ ಚೈಲ್ಡ್ಸ್ ಮಾರಲ್ ಜಡ್ಜ್ಮೆಂಟ್ ಈಸ್ ಕಂಟ್ರೋಲ್ಡ್ ಬೈ ದ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಫ್ ಅದರ್ಸ್ ಅಟ್ ಆಪ್ಷನ್ ನಂಬರ್ 2 ಕನ್ವೆನ್ಷನಲ್ ಮೊರಾಲಿಟಿ ಸ್ಟೇಜ್. ಅಗೇನ್ ನೋಡಿ, ಇದು ಕೋಲ್ಬರ್ಗ್ಸ್ ಥಿಯರಿ ಆಫ್ ಮಾರಲ್ ಡೆವಲಪ್ಮೆಂಟ್. ಓಕೆ, ಈ ಸ್ಲೈಡ್ ನೋಡಿ. ಇದರಲ್ಲಿ ಒಂದು ಸ್ಟೇಜ್ 3 ಅಥವಾ ಸ್ಟೆಪ್ 3 ಅಲ್ಲಿ ಮಕ್ಕಳು ಏನು ಮಾಡ್ತಾರೆ, ಗುಡ್ ಬಾಯ್ ಅಥವಾ ಗುಡ್ ಗರ್ಲ್ ಅನ್ಸ್ಕೊಳ್ಳೋಕ್ಕೆ ಒಂದು ಕೆಲಸ ಮಾಡ್ತಾರೆ, ಅಥವಾ ಇವರು ಬೇರೆಯವರು ಲೈಕ್ ಅಥವಾ ಡಿಸ್ಲೈಕ್ಗೋಸ್ಕರ ಒಂದು ವರ್ಕ್ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಇವಾಗ ಸೈಕಾಲಜಿಲಿ ಏನೂ ಓದಿಲ್ಲ ಅಂದರೂ ಪರವಾಗಿಲ್ಲ, ಇದು ಮಾತ್ರ ಕಂಪಲ್ಸರಿ 1 ಮಾರ್ಕ್ಸ್ ಫಿಕ್ಸ್. ಕಂಪಲ್ಸರಿ ಇದರಲ್ಲಿ 1 ಮಾರ್ಕ್ ಕೇಳ್ತಾರೆ. ಪ್ಲೀಸ್ ದಯವಿಟ್ಟು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಅಥವಾ ಇವಾಗಲೇ ನೀವು ಪಕ್ಕ ಇದರಲ್ಲಿ ಡೀಟೇಲಾಗಿ ಓದ್ಕೊಳ್ಳಿ. ಯಾವ ಸ್ಟೇಜ್ ಬೇಕಾದರೂ ಕೇಳ್ಬೋದು. ಅಗೇನ್ ಸೇಮ್ ಕ್ವೆಶನ್ ಓದೋಣ. ಕ್ವೆಶನ್ ನಂಬರ್ 78. ದ ಚೈಲ್ಡ್ಸ್ ಮಾರಲ್ ಜಡ್ಜ್ಮೆಂಟ್ ಈಸ್ ಕಂಟ್ರೋಲ್ಡ್ ಬೈ ದ ಲೈಕ್ಸ್ ಆ್ಯಂಡ್ ಡಿಸ್ಲೈಕ್ಸ್ ಆಫ್ ಅದರ್ಸ್ ಅಟ್ ಸೆಕೆಂಡ್ ಸ್ಟೇಜ್ ಕನ್ವೆನ್ಷನಲ್ ಮೊರಾಲಿಟಿ ಸ್ಟೇಜ್. ನೆಕ್ಸ್ಟ್ ಕ್ವೆಶನ್ ನಂಬರ್ 79. ದ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಆಫ್ ಸ್ಟೂಡೆಂಟ್ಸ್ ಲರ್ನಿಂಗ್ ಕ್ಯಾನ್ ಬಿ ಬೆಸ್ಟ್ ಐಡೆಂಟಿಫೈ ಬೈ ಯೂಸಿಂಗ್. ಇದು ಕ್ವೆಶನ್ ನೋಡಿದ ತಕ್ಷಣ ಏನು ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅಂತ ನೋಡಿದ ತಕ್ಷಣ ನಿಮ್ಗೆ ಯಾವುದು ಗೊತ್ತಾಗ್ಬಿಡಬೇಕು. ಯಾವುದು? ಡಯಾಗ್ನೋಸ್ಟಿಕ್ ಟೆಸ್ಟ್. ಡಯಾಗ್ನೋಸ್ಟಿಕ್ ಟೆಸ್ಟ್ ಏನಕ್ಕೆ ಮಾಡೋದು? ಮಕ್ಕಳಲ್ಲಿ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಅಥವಾ ಏನು ಡಿಫಿಷಿಯನ್ಸಿ ಇದೆ, ಏನು ಕೊರತೆ ಇದೆ ಅದನ್ನು ನಾವು ಕಂಡುಹಿಡಿಯೋದಕ್ಕೋಸ್ಕರ ಒಂದು ಬಿಫೋರ್ ಇನ್ಸ್ಟ್ರಕ್ಷನ್ ನಾವು ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡೋದು. ನೆಕ್ಸ್ಟ್ ಕ್ವೆಶನ್ ನಂಬರ್ 80. ವಿಚ್ ಸೆಟ್ ಆಫ್ ದ ಫಾಲೋಯಿಂಗ್ ಆರ್ ಸಮ್ ಟೈಪ್ಸ್ ಆಫ್
ಮಲ್ಟಿಪಲ್ ಇಂಟೆಲಿಜೆನ್ಸ್. ಇದರಲ್ಲಿ ಆಪ್ಷನ್ ನಂಬರ್ 3 ಮತ್ತು 4 ಎರಡು ಕರೆಕ್ಟ್. ಏನಕ್ಕೆ ಅಂದರೆ ಸ್ಪೇಷಿಯಲ್, ಮ್ಯೂಸಿಕಲ್, ಕೈನ್ಸ್ಥೆಟಿಕ್ ಅಥವಾ ಲಾಜಿಕಲ್, ಮ್ಯಾಥಮೆಟಿಕಲ್, ಲಿಂಗ್ವಿಸ್ಟಿಕ್ ಇದೆಲ್ಲ ಅದರಲ್ಲಿ ಇರುತ್ತೆ ಮಲ್ಟಿಪಲ್ ಇಂಟೆಲಿಜೆನ್ಸಲ್ಲಿ. ಆದರೆ ಫಸ್ಟ್ ಆಪ್ಷನಲ್ಲಿ ಅನಾಲಿಟಿಕಲ್ ಅಂತ ಇದೆಯಲ್ಲ ಅದಿರೋದಿಲ್ಲ. ಸೆಕೆಂಡ್ ಆಪ್ಷನಲ್ಲಿ ಏಸ್ಥೆಟಿಕ್ ಅಂತ ಇದೆಯಲ್ಲ ಅದು ಇರೋದಿಲ್ಲ. ಸೊ ಇವಾಗ ಅಫಿಷಿಯಲ್ ಆನ್ಸರ್ಸಲ್ಲಿ 3 ಬರೆದಿರೋರ್ಗೂ ಅಥವಾ 4 ಆಪ್ಷನ್ 4 ಬರೆದಿರೋರ್ಗೂ ಇಬ್ರಿಗೂ ಮಾರ್ಕ್ಸ್ ಕೊಟ್ಟಿದ್ದಾರೆ. 3 ಆರ್ 4 ಎರಡೂ ಕರೆಕ್ಟಾಗಿದೆ. ನೋಡಿ ಇದು ಪ್ರೂಫ್. ಇದಕ್ಕೆ ಈ ಥರ ಯಾರಾದರೂ ಒಂದು ಕ್ವಶನ್ ಸರಿ ಇಲ್ಲ ಅಂತಂದ್ಬಿಟ್ಟು ಅಬ್ಜೆಕ್ಟ್ ಮಾಡಿದಾಗ ಈ ಥರ ಒಂದು ಪರಿಹಾರ ಕೊಡ್ತಾರೆ. ಗೌರ್ಮೆಂಟ್ ಕೀ ಆನ್ಸರ್ಸಲ್ಲಿ ಒಂದು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಈ ಥರ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಚಿಲ್ಡ್ರನ್ ಲರ್ನ್ ರೂಲ್ಸ್ ಆಫ್ ಗೇಮ್ಸ್ ಆ್ಯಂಡ್ ಮ್ಯಾನರ್ಸ್ ಮೋಸ್ಟ್ ಎಫೆಕ್ಟಿವ್ಲಿ ಫ್ರಮ್ ಆಪ್ಷನ್ ನಂಬರ್ 3 ಪೀರ್ ಗ್ರೂಪ್. ಇದಕ್ಕೆ ರೈಟ್ ಆನ್ಸರ್. ಪೀರ್ ಅಸೆಸ್ಮೆಂಟ್, ಪೀರ್ ಗ್ರೂಪ್ ಇದೆಲ್ಲ ಏನಿದೆ ನಿಮ್ಗೆ ಗೊತ್ತಿರಬೇಕು. ಪೀರ್ ಗ್ರೂಪ್ ಅಂದರೆ ಏನು? ಫ್ರೆಂಡ್ಸ್. ಪೀರ್ ಅಸೆಸ್ಮೆಂಟ್ ಅಂದರೆ ಒಂದು ಕ್ಲಾಸ್ಮೇಟ್ಸ್, ಅವ್ರ ಕ್ಲಾಸ್ಮೇಟ್ಸ್ನ ಅವರು ಅಸೆಸ್ಮೆಂಟ್ ಮಾಡ್ತಾರಲ್ಲ ಅದಕ್ಕೆ ಪೀರ್ ಅಸೆಸ್ಮೆಂಟ್ ಅಂತ ಹೇಳ್ತಾರೆ. ನಾವು ನಮ್ಮ ಕ್ಲಾಸ್ಮೇಟ್ಸ್ನ ಅಸೆಸ್ಮೆಂಟ್ ಮಾಡೋದು ಅದು ಪೀರ್ ಗ್ರೂಪ್ ಅಸೆಸ್ಮೆಂಟ್. ನಾವು ಬೇರೆಯವರು, ನಮ್ಮ ಕ್ಲಾಸ್ಮೇಟ್ಸ್ ಬೇರೆಯವ್ರು ಇರ್ತಾರಲ್ಲ ಅವ್ರದ್ದು ಅಸೆಸ್ಮೆಂಟ್ ಮಾಡೋದಕ್ಕೆ ಪೀರ್ ಗ್ರೂಪ್ ಅಸೆಸ್ಮೆಂಟ್ ಅಂತಾರೆ. ಸೊ ಒಂದು ಕಲಿಕೆಯಲ್ಲಿ ಚೆನ್ನಾಗಿರುತ್ತೆ ಅಂದರೆ ಪೀರ್ ಗ್ರೂಪಲ್ಲಿ ಮೋಸ್ಟ್ ಎಫೆಕ್ಟಿವ್ ಲರ್ನಿಂಗ್. ಏನಾದರೂ ಕಲಿಬೇಕಂದ್ರೆ ಗೇಮ್ಸ್ ಆಗಿರಲಿ, ಮ್ಯಾನರ್ಸ್ ಆಗಿರಲಿ, ಒಂದು ಫ್ರೆಂಡ್ಸ್ ನೋಡಿಬಿಟ್ಟು ಕಲಿತಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 82. ದ ಸ್ಪೆಸಿಫಿಕ್ ಡೆವಲಪ್ಮೆಂಟ್ ಡಿಸಾರ್ಡರ್ ಲರ್ನಿಂಗ್ ಡಿಸಬಿಲಿಟಿ ಅಲ್ಲ ಇದು, ಡೆವಲಪ್ಮೆಂಟ್ ಡಿಸಾರ್ಡರ್ ದಟ್ ಅಫೆಕ್ಟ್ಸ್ ಚೈಲ್ಡ್ಸ್ ಡೆವಲಪ್ಮೆಂಟ್ ಈಸ್ ಆಪ್ಷನ್ ನಂಬರ್ 3 ಅಟೆನ್ಷನ್ ಡಿಫಿಸಿಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್, ADHD. ಇದ್ರ ಬಗ್ಗೆ ನಾನು ಲರ್ನಿಂಗ್ ಡಿಸಬಿಲಿಟೀಸಲ್ಲಿ ಒಂದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ ಇದ್ರ ಬಗ್ಗೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 83. ವೆನ್ 2 or more items are associated in time or place, the recall of one item will facilitate the recall of other. This is the law of option number 2 ಕಂಟಿಗ್ವಿಟಿ. ಇದಕ್ಕೆ ರೈಟ್ ಆನ್ಸರ್. ಮೇನ್ ಕಂಟಿಗ್ವಿಟಿ ಅಂದರೆ ಏನು? ನಮ್ಮ ಐಡಿಯಾಸ್ ಆಗಿರಲಿ, ಮೆಮೊರೀಸ್ ಆಗಿರಲಿ, ಎಕ್ಸ್ಪೀರಿಯನ್ಸ್ ಆಗಿರಲಿ, ಅದು ಲಿಂಕ್ ಮಾಡಿರ್ತೀವಿ. ನಾವು ಯಾವುದ್ರ ಜೊತೆ ಲಿಂಕ್ ಮಾಡಿರ್ತೀವಿ ಅಂದರೆ ರೀಕಾಲ್ ಮಾಡೋದು ಅಥವಾ ಲಿಂಕ್ ಮಾಡೋದು, ಒಂದಕ್ಕೊಂದು ಲಿಂಕ್ ಮಾಡೋದು ಮೇನ್ ಇದರಲ್ಲಿ. ಏನು ನಮ್ಮ ಪ್ರೀವಿಯಸ್ ನಾಲೆಜ್ ಇರುತ್ತಲ್ಲ, ನಾವು ಕಲ್ತಿರ್ತೀವಲ್ಲ, ಅದಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರತ್ತಲ್ಲ ನಮ್ಮದು, ಅದಕ್ಕೆ ನಾವು ಕನೆಕ್ಟ್ ಮಾಡೋದು. ಇದನ್ನು ನಿಮಗೆ ಮ್ಯಾಥ್ಸ್ ಮೆಥಡಾಲಜಿಲಿ ಅಥವಾ ಸೈನ್ಸ್ ಮೆಥಡಾಲಜಿಲಿ ಕೇಳ್ಬೋದು ಅಥವಾ ಸೋಷಲಲ್ಲಿ ಕೇಳ್ಬೋದು. ಏನಂದರೆ ಒಂದು ನಾವು ಪ್ರೀವಿಯಸ್ ಇಯರ್ಸಲ್ಲಿ ಒಂದು ಬ್ಲೂಮ್ಸ್ ಟ್ಯಾಕ್ಸಾನಮಿಲಿ ಕೇಳ್ತಾರೆ. ಇದು ಬ್ಲೂಮ್ಸ್ ಟ್ಯಾಕ್ಸಾನಮಿಲಿ ಏನಂದರೆ ನಾವು ಕಲ್ತಿದ್ದನ್ನು ಅಪ್ಲೈ ಮಾಡ್ತೀವಿ. ಅಪ್ಲಿಕೇಶನ್ ಅಂತ ಬರುತ್ತಲ್ಲ, ಅದು ಕಾಗ್ನಿಟಿವ್ ಡೆವಲಪ್ಮೆಂಟಲ್ಲಿ. ಸೊ ನಾವು ಏನು ಕಲ್ತಿರ್ತೀವೋ ಅದನ್ನು ನಾವು ಸ್ಕಿಲ್ಸ್ನ ಅಪ್ಲೈ ಮಾಡ್ತೀವಿ. ನಮ್ಮ ಎಕ್ಸ್ಪೀರಿಯನ್ಸಿಂದ ನಾವು ಏನು ಕಲ್ತಿದ್ದೀವೋ ಅದನ್ನು ಅಪ್ಲೈ ಮಾಡ್ತೀವಿ ರಿಯಲ್ ಲೈಫಲ್ಲಿ. ಪೇಪರ್ 1ಅಲ್ಲಿ 5E ಮಾಡಲಲ್ಲಿ ಎಲಾಬೊರೇಟ್ ಇದೆಯಲ್ಲ, ಅದೇ ಥರ ಇದು ಕೂಡ ಎಲಾಬೊರೇಟ್. ಆ ಸ್ಟೇಜಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಾವು ಏನು ಕಲ್ತಿದ್ವೋ ಅದನ್ನು ನಮ್ಮ ರಿಯಲ್ ಲೈಫಲ್ಲಿ ಅಪ್ಲೈ ಮಾಡ್ತೀವಿ. ಅದು ಎಲಾಬೊರೇಟ್ ಆಗುತ್ತೆ 5E ಮಾಡಲಲ್ಲಿ. 5E ಮಾಡಲ್ ಬಗ್ಗೆ ಯೂಶ್ವಲಿ ಪೇಪರ್ 1ಅಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 84. ಆ್ಯನ್ ಇಂಡಿವಿಜುವಲ್ ಈಸ್ ಇಂಟೆಲಿಜೆಂಟ್ ಇನ್ ಪ್ರಪೋರ್ಷನ್ ಟು ಹಿಸ್ ಎಬಿಲಿಟಿ ಟು ಕ್ಯಾರಿ ಆನ್. ಆಪ್ಷನ್ ನಂಬರ್ 4 ಆಬ್ಸ್ಟ್ರಾಕ್ಟ್ ಥಿಂಕಿಂಗ್. ಇದಕ್ಕೆ ರೈಟ್ ಆನ್ಸರ್. ನೋಡಿ ಈ ಥರ ಕ್ವೆಶನ್ಸ್ ಕೇಳಿದಾಗ ಸ್ವಲ್ಪ ಥಿಂಕ್ ಮಾಡಿಬಿಟ್ಟು ಬರೀಬೇಕು. ಸೊ ನಿಮ್ಗೆ ಗೊತ್ತಿದೆ ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಅಂದರೆ ಏನು, ಕಾಂಕ್ರೀಟ್ ಥಿಂಕಿಂಗ್ ಅಂದರೆ ಏನು, ನಾನು ಲಾಸ್ಟ್ ವೀಡಿಯೋಸಲ್ಲಿ ಹೇಳಿದ್ದೀನಿ, ಲಾಸ್ಟ್ ಕ್ಲಾಸಸಲ್ಲಿ. ಸೊ ನೆಕ್ಸ್ಟ್ ಕ್ವೆಶನ್ ನಂಬರ್ 85. ದ ಪ್ರೋಸೆಸ್ ಆಫ್ ಮಾಡಿಫಿಕೇಷನ್ ಆಫ್ ಬಿಹೇವಿಯರ್ ಆಫ್ ಪರ್ಟಿಕ್ಯುಲರ್ ಪರ್ಸನ್ ಹೂ ಕಾಂಟ್ಯಾಕ್ಟ್ ವಿತ್ ಅದರ್ಸ್ ಈಸ್ ನೋನ್ ಆ್ಯಸ್ ಆಪ್ಷನ್ ನಂಬರ್ 1 ಸೋಷಲೈಸೇಷನ್. ಇದಕ್ಕೆ ರೈಟ್ ಆನ್ಸರ್. ಸೋಷಲೈಸೇಷನ್ ಬಗ್ಗೆ ಕಂಪಲ್ಸರಿ ಒಂದು ಕ್ವೆಶನ್ ಕೇಳ್ತಾರೆ. ಸೊ ಈ ಕ್ವೆಶನ್ ಪೇಪರ್ ನೋಡಿದಾಗ ನಿಮಗೆ ಏನಾಗುತ್ತೆ, 1 ಮಾರ್ಕ್ಸ್ ಫಿಕ್ಸ್. ಎಲ್ಲ ಕ್ವೆಶನ್, ಎಲ್ಲ ಲೆಸನ್ಸಿಂದ, ಎಲ್ಲ ಟಾಪಿಕ್ಸಿಂದ, ಇಂಟೆಲಿಜೆನ್ಸ್ ಆಗಿರಲಿ, ಒಂದು ಲರ್ನಿಂಗ್ ಬಗ್ಗೆ ಆಗಿರಲಿ, ಲರ್ನಿಂಗ್ ಥಿಯರೀಸ್, ಬಿಹೇವಿಯರ್ ಥಿಯರೀಸ್, ಎಲ್ಲದರಲ್ಲೂ 1 ಮಾರ್ಕ್ಸ್ ಕೇಳ್ತಾರೆ. ಒಂದು ಇಂಡಿವಿಜುವಲ್ ಡಿಫ್ರೆನ್ಸಸ್ ಬಗ್ಗೆ ಎಲ್ಲ ಚಾಪ್ಟರಲ್ಲೂ 1 ಮಾರ್ಕ್ಸ್. ವೈಗೋಸ್ಕಿ, ಪಿಯಾಜೆ, ಕೋಲ್ಬರ್ಗ್, ಕಂಪಲ್ಸರಿ ಈ ಕ್ವೆಶನ್ಸ್. ಇನ್ನೊಂದು ಸರಿ ಕ್ವೆಶನ್ ನೋಡೋಣ. ದ ಪ್ರೋಸೆಸ್ ಆಫ್ modification of behavior of a particular person who contact with others is known as socialization. ಇಲ್ಲಿ ಮಾಡಿಫಿಕೇಷನ್ ಆಫ್ ಬಿಹೇವಿಯರ್ ಅಂತ ಹೇಳ್ಬೋದು. ಇಲ್ಲಿ ಒಂದು ಲರ್ನಿಂಗಲ್ಲೂ ಇದರಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಇಲ್ಲಿ ಮೇನ್ ಸೋಷಲೈಸೇಷನಲ್ಲಿ ಏನಾಗುತ್ತೆ, ಕಾಂಟ್ಯಾಕ್ಟ್ ವಿತ್ ಅದರ್ಸ್, ಬೇರೆಯವ್ರ ಜೊತೆ ನಾವು ಒಂದು ಎನ್ವಿರಾನ್ಮೆಂಟಲ್ಲಿ ಎಲ್ಲರ ಜೊತೆ ಸೇರಿದಾಗ
ನಮ್ಮಲ್ಲಿ ಏನಾಗುತ್ತೆ ಅಂದರೆ ಒಂದು ಮಾಡಿಫಿಕೇಷನ್ ಆಫ್ ಬಿಹೇವಿಯರ್ ಆಗುತ್ತೆ. ಸೊ ಅದೇನು ಯಾವುದ್ರಲ್ಲಿ ಬರುತ್ತೆ? ಸೋಷಲೈಸೇಷನಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 86. ದ ಸ್ಟಡಿ ಕಂಡಕ್ಟೆಡ್ ಬೈ IOWA School of American Educational Psychologists revealed that the factors playing a decisive role in molding the patterns of one's life is ಅಥವಾ ಆರ್. ನೋಡಿ ಫ್ರೆಂಡ್ಸ್, ಇಲ್ಲಿ ಏನಿದೆ ಒಂದು ಫಸ್ಟ್ ಕ್ವೆಶನಲ್ಲಿ ಅಮೇರಿಕಾ ಎಜುಕೇಷನಲ್ ಸೈಕಾಲಜಿಸ್ಟ್ ಅದು ಬೇಡ, ನಿಮಗೆ ಮೇನ್ ಎಲ್ಲಿಂದ ಕ್ವೆಶನ್ ಇರೋದು ದ ಫ್ಯಾಕ್ಟರ್ಸ್ ಪ್ಲೇಯಿಂಗ್ ಎ ಡಿಸಿಸಿವ್ ರೋಲ್ ಇನ್ ಮೌಲ್ಡಿಂಗ್ ಪ್ಯಾಟರ್ನ್ಸ್ ಆಫ್ ಒನ್ಸ್ ಲೈಫ್ ಈಸ್ ಏನು? ಆಪ್ಷನ್ ನಂಬರ್ 2 ಎನ್ವಿರಾನ್ಮೆಂಟ್ ಇದಕ್ಕೆ ರೈಟ್ ಆನ್ಸರ್. ನಮಗೆ ಕನ್ಫ್ಯೂಷನ್ ಆಗಲಿ ಅಂತಂದ್ಬಿಟ್ಟು ಎಲ್ಲ ಆಪ್ಷನ್ಸ್ ಸೇಮ್ ಕೊಟ್ಟಿರ್ತಾರೆ ನೋಡಿ. ಇದರಲ್ಲಿ ಏನಾಗುತ್ತೆ, ಒಂದು ಲೈಫ್ ಇದಾಗೋಕ್ಕೆ ಮೋಲ್ಡ್ ಆಗೋಕ್ಕೆ ನಾವು ಏನು ಮಾಡ್ತೀವಿ, ಬೋತ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಟಿಕ್ ಮಾಡ್ತೀವಿ. ಆಪ್ಷನ್ 3 ಮತ್ತು ಆಪ್ಷನ್ 2 ಅಲ್ಲಿ ಬಹಳ ಕನ್ಫ್ಯೂಷನ್ ಆಗುತ್ತೆ. ಏನು ಒಂದು ಪ್ಯಾಟ್ರನ್ಸ್ ಒಂದು ಲೈಫಲ್ಲಿ ಒಂದು ಏನಾಗಿರುತ್ತೆ, ಒಂದು ಚೇಂಜಸ್ ಆಗೋಕ್ಕೆ ಬೋತ್ ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ರೆಸ್ಪಾನ್ಸಿಬಲ್ ಆಗಿರುತ್ತೆ. ಬಟ್ ಕೀ ಆನ್ಸರ್ ಪ್ರಕಾರ ಏನಿದೆ ಇಲ್ಲಿ ಎನ್ವಿರಾನ್ಮೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 87. ಕ್ವೆಶನ್ ನಂಬರ್ 87 ಅಥವಾ 86ಅಲ್ಲಿ ಇಮೋಷ್ನಲ್ ಇಂಟೆಲಿಜೆನ್ಸ್ ಬಗ್ಗೆ ಕೇಳ್ತಾರೆ. 87 ಅಥವಾ 86 ಹತ್ತಿರ ಏನು ಇಮೋಷ್ನಲ್ ಇಂಟೆಲಿಜೆನ್ಸ್ ಬಗ್ಗೆ. ಓಕೆ, ಇಲ್ಲಿ ಕ್ವೆಶನ್ ನಂಬರ್ 87 ಕ್ಯಾಥರ್ಸಿಸ್ ಆಫ್ ಪೆಂಟ್ ಅಪ್ ಇಮೋಷನ್ಸ್ ಈಸ್ ನೆಸರಿ ಫಾರ್. ಆಪ್ಷನ್ ನಂಬರ್ 3 ವೆಲ್ ಬೀಯಿಂಗ್ ಆಫ್ ಆರ್ಗ್ಯಾನಿಸಮ್ ಇದಕ್ಕೆ ರೈಟ್ ಆನ್ಸರ್. ಆ್ಯಕ್ಚುಲಿ ಈಸಿ ಕೊಡ್ತಾರೆ ಕ್ವೆಶನ್, ಈ ಥರ ಕೇಳೋದಿಲ್ಲ. ಏನು ಅಂದರೆ ಒಂದು ಎ ಚೈಲ್ಡ್ ಫೀಲ್ಸ್ ಅ ಶೇಮ್, ಏನು ಮಾಡುತ್ತೆ ಮಗು, ಒಂದು ಸಿಟ್ಟು ಬಂದುಬಿಡುತ್ತೆ ಮಗುಗೆ. ಏನಕ್ಕೆ ಅಂದರೆ ಬೇಜಾರಾಗಿಬಿಡುತ್ತೆ, ಶೇಮ್ ಆಗಿಬಿಡುತ್ತೆ ಪೇರೆಂಟ್ಸ್ ಮುಂದೆ. ಏನಕ್ಕೆ ಅಂದರೆ ಸಬ್ಜೆಕ್ಟಲ್ಲಿ ಕಡಿಮೆ ಮಾರ್ಕ್ಸ್, ಲೋ ಪರ್ಫಾರ್ಮೆನ್ಸ್ ಆಗಿರುತ್ತೆ. ಅದಕ್ಕೆ ನನ್ನ ಪೇರೆಂಟ್ಸಿಗೆ ಡಿಸಪಾಯಿಂಟ್ ಮಾಡಿಬಿಟ್ನಲ್ಲ ಅಂತಂದ್ಬಿಟ್ಟು ಚೈಲ್ಡಿಗೆ ಒಂದು ಶೇಮ್ ಫೀಲ್ ಆಗುತ್ತೆ. ಇದು ಏನು ಅಂತಂದು ಕೇಳ್ತಾರೆ ಕ್ವೆಶನ್. ಇದೇನು ಇಮೋಷ್ನಲ್ ಮೆಚುರಿಟಿ. ಇದು ಏನು ಎ ಚೈಲ್ಡ್ ಫೀಲ್ಸ್ ಸಾರಿ ಫಾರ್ ಡಿಸಪಾಯಿಂಟಿಂಗ್ ಪೇರೆಂಟ್ಸ್. ದಿಸ್ ಟೈಪ್ ಆಫ್ ಇಂಟೆಲಿಜೆನ್ಸ್ಗೆ ಏನು ಹೇಳ್ತೀವಿ, ದಿಸ್ ಟೈಪ್ ಆಫ್ ಮೆಚುರಿಟಿಗೆ ಏನು ಹೇಳ್ತೀವಿ, ಇಮೋಷ್ನಲ್ ಮೆಚುರಿಟಿ ಅಂತ ಹೇಳ್ತೀವಿ. ಅಥವಾ ಒಂದು ಮೋಟಿವೇಶನ್ ಬಗ್ಗೆ ಒಂದು ಕ್ವೆಶನ್ ಕೇಳ್ತಾರೆ. ಮೋಟಿವೇಶನ್ ಅಂದರೆ ಮೋಟಿವೇಶನ್ ಫಾರ್ ಲರ್ನಿಂಗ್ ಮಸ್ಟ್ ಬಿ ಫೋಕಸ್ಡ್ ರ್ಯಾದರ್ ದೆನ್ ಗೋಲ್ ಫೋಕಸ್ಡ್ ಅಂತ ಹೇಳ್ತಾರೆ. ಏನಕ್ಕೆ ನಾವು ಮೋಟಿವೇಶನ್ ಇಂಪಾರ್ಟೆನ್ಸ್ ಕೊಡಬೇಕು, ಅದ್ರ ಬದಲಿ ಒಂದು ಯಾವುದೋ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ, ಅದ್ರ ಮೇಲೆ ನಾವು ಫೋಕಸ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಸ್ಟಿಮ್ಯುಲೇಟ್ಸ್ ಬೆಟರ್ ಪರ್ಫಾರ್ಮೆನ್ಸ್. ಮೋಟಿವೇಶನ್ ಕೊಟ್ಟಾಗ ಒಂದು ಪರ್ಫಾರ್ಮೆನ್ಸ್ ಬೆಟರ್ ಆಗುತ್ತೆ. ಇದೆಲ್ಲ ಪ್ರೀವಿಯಸ್ ಇಯರ್ಸಲ್ಲಿ ಕೇಳಿ ಕ್ವೆಶನ್ ನಾನು ನಿಮ್ಗೆ ಹೇಳ್ತಿರೋದು. ಇನ್ನೊಂದು ಕ್ವೆಶನ್ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಸ್ವಲ್ಪ. ಸುಮಾ ಅಕ್ಯುರೇಟ್ಲಿ ಇಂಟರ್ಪ್ರೆಟ್ಸ್ ಹರ್ ಫ್ರೆಂಡ್ಸ್ ಸ್ಯಾಡ್ನೆಸ್ ಆ್ಯಂಡ್ ಆಫರ್ಸ್ ಕಂಫರ್ಟ್. ಅವ್ರ ಫ್ರೆಂಡಿಗೆ ಏನೋ ಫೀಲ್ ಆಗ್ತಾ ಇರತ್ತೆ, ಅವ್ರಿಗೆ ಕಂಫರ್ಟ್ ಫೀಲ್ ಮಾಡಿಸ್ತಾರೆ. ಇದು ಯಾವ ಟೈಪ್ ಇಂಟೆಲಿಜೆನ್ಸ್ ಅಂತ ಕೇಳ್ತಾರೆ. ಸೊ ಈ ಥರ ಇಮೋಷ್ನಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಯಾರೋ ಫ್ರೆಂಡ್ ಬೇಜಾರಾಗ್ತಾ ಇದೆ, ಅವ್ರಿಗೆ ಇವರು ಕಂಫರ್ಟ್ ಫೀಲ್ ಮಾಡಿಸ್ತಾ ಇದ್ದಾರೆ. ಸೊ ಇದು ಯಾವುದಾಯಿತು, ಇಮೋಷ್ನಲ್ ಇಂಟೆಲಿಜೆನ್ಸ್. ಇನ್ನೊಂದು ಇಂಪಾರ್ಟೆಂಟ್ ಕ್ವೆಶನ್ ಏನು ಅಂದರೆ, ಮಕ್ಕಳಲ್ಲಿ ಒಂದು ಅನ್ಡಿಸೈರಬಲ್ ಬಿಹೇವಿಯರ್ ಇರುತ್ತೆ, ಒಂದು ಏನೋ ಒಂಥರ ಬಿಹೇವಿಯರ್ ಇರುತ್ತೆ, ಅನ್ಡಿಸೈರಬಲ್ ಬಿಹೇವಿಯರ್ ಇರುತ್ತೆ. ನಾವು ಅದನ್ನು ಹೇಗೆ ರಿಮೂವ್ ಮಾಡ್ಬೋದು ಅಂತಂದರೆ, ನಾವು ಅವರಿಗೆ ಒಂದು ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್ ಕೊಡಬೇಕು. ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ಪಾಸಿಟಿವ್ ಅಲ್ಲ ನೆಗೆಟಿವ್ ರೀಇನ್ಫೋರ್ಸ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ನಾವು ಅವರಲ್ಲಿ ಒಂದು ಅನ್ಡಿಸೈರಬಲ್ ಬಿಹೇವಿಯರ್ ಇರುತ್ತಲ್ಲ ಅದನ್ನು ರಿಮೂವ್ ಮಾಡ್ಬೋದು ನೋಡಿ. ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ನಂಬರ್ 88. ದ ಫಾರ್ಮ್ ಆಫ್ ಟೆಂಪರರಿ ಗೈಡೆನ್ಸ್ ಇನ್ ವಿಚ್ ದ ಮಾಡೆಲ್ ಈಸ್ ಪ್ರೆಸೆಂಟೆಡ್ ಬಟ್ ದೆನ್ ಗ್ರ್ಯಾಜುಯಲಿ withdrawn as the students become more independent in their action is known as. ಆಪ್ಷನ್ ನಂಬರ್ 2 ಸ್ಕ್ಯಾಫೋಲ್ಡಿಂಗ್ ಇದಕ್ಕೆ ರೈಟ್ ಆನ್ಸರ್. ಐ ಥಿಂಕ್ ನಾನು ಹೇಳ್ಕೊಟ್ಟಿದ್ದೀನಿ ಇದು. ಸ್ಕ್ಯಾಫೋಲ್ಡಿಂಗ್ ಅಂದರೆ ಏನು, ಒಂದು ಟೆಂಪರರಿ ಗೈಡೆನ್ಸ್ ಅಥವಾ ಒಂದು ಟೆಂಪರರಿ ಸಪೋರ್ಟ್ ಕೊಡೋದು. ಮಕ್ಕಳಿಗೆ ಏನೋ ಒಂದು ಬರ್ತಾ ಇರಲ್ಲ ಮಾಡೋಕ್ಕೆ, ಅವಾಗ ನಾವು ಟೆಂಪ್ರವರಿ ಸಪೋರ್ಟ್ ಕೊಡ್ತೀವಿ. ಅದಾದಮೇಲೆ ಅವ್ರು ಕಲ್ತಿದ ತಕ್ಷಣ ನಾವು ಒಂದು ಹಿಂದೆ ಜರುಗ್ತೀವಿ. ಫಾರ್ ಎಕ್ಸಾಂಪಲ್, ನಾವು ಪ್ರೈಮರಿ ಕ್ಲಾಸಸ್ಸಲ್ಲಿದ್ದಾಗ ಮಕ್ಕಳಿಗೆ ಓದಿಸ್ತೀವಿ, ಅವರು ಓದೋಕ್ಕೆ ಅವರು ಒಂದು ಸ್ಟೇಜಿಗೆ ಬಂದಾಗ ಅವರಿಗೆ ಅವರೇ ಓದ್ಕೊಳ್ಳಿ ಅಂತ ಬಿಟ್ಬಿಡ್ತೀವಿ. ಸೊ ಇದಕ್ಕೇನು ಹೇಳ್ತೀವಿ, ಸ್ಕ್ಯಾಫೋಲ್ಡಿಂಗ್ ಅಂದ್ರೇನು, ಟೆಂಪರರಿ ಗೈಡೆನ್ಸ್ ಅಥವಾ ಟೆಂಪರರಿ ಸಪೋರ್ಟ್ ನೋಡಿ. ಈ ಸ್ಕ್ಯಾಫೋಲ್ಡಿಂಗ್ದು ಒಂದು ನಿಮಗೆ ಮ್ಯಾಥ್ಸ್ ಪೆಡಗಾಜಿ, ಸೈನ್ಸ್ ಅಥವಾ ಸೋಷಿಯಲ್ ಪೆಡಗಾಜಿಲಿ ಕೇಳ್ಬೋದು. ಸೊ ಸ್ಕ್ಯಾಫೋಲ್ಡಿಂಗ್ ಮತ್ತೆ ಗೊತ್ತಿರಬೇಕು ಡೀಟೇಲಾಗಿ. ಅಥವಾ ನಿಮಗೆ ಮ್ಯಾಥ್ಸ್ ಪೆಡಗಾಜಿಲಿ ಅಥವಾ ಸೈನ್ಸ್ ಪೆಡಗಾಜಿಲಿ
ಒಂದು ವೈಗೋಸ್ಕಿ ಅಥವಾ ಪಿಯಾಜೆ ಥಿಯರಿಯಿಂದನೇ ಕ್ವೆಶನ್ ಕೇಳ್ತಾರೆ, ಅದು ಕೂಡ ಕೇಳ್ಬೋದು. ನೆಕ್ಸ್ಟ್ ಕ್ವೆಶನ್ ನಂಬರ್ 89. ಒನ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಸ್ಟಿಮ್ಯುಲೇಟಿಂಗ್ ಕ್ರಿಯೇಟಿವ್ ಥಿಂಕಿಂಗ್ ಅಕಾರ್ಡಿಂಗ್ ಟು ಟಾರೆನ್ಸ್ ಈಸ್, ಅಂದರೆ ಒಂದು ಕ್ರಿಯೇಟಿವ್ ಥಿಂಕಿಂಗ್ನ ನಾವಿನ್ನೂ ಹೆಚ್ಚು ಮಾಡ್ಬೋದು ಹೇಗೆ ಅಂತಂದ್ಬಿಟ್ಟು ಅಕಾರ್ಡಿಂಗ್ ಟು ಟಾರೆನ್ಸ್. ಓಕೆ, ಇದಕ್ಕೆ ಆಪ್ಷನ್ ನಂಬರ್ 1 ಟ್ರೀಟಿಂಗ್ ಇಮ್ಯಾಜಿನೇಟಿವ್ ಅನ್ಯೂಶುವಲ್ ಐಡಿಯಾಸ್ ವಿತ್ ರೆಸ್ಪೆಕ್ಟ್. ಅಂದರೆ ಮಕ್ಕಳು ಏನೋ ಒಂದು ಐಡಿಯಾಸ್ ಕೊಡ್ತಾ ಇರ್ತಾರೆ, ಸುಮ್ಮನಿರು ನಿನ್ನ ಐಡಿಯಾ ಸರಿ ಇಲ್ಲ ಅಂತಂದ್ಬಿಟ್ಟು ಹೇಳೋದಲ್ಲ, ಏನು ಟ್ರೀಟಿಂಗ್ ಇಮ್ಯಾಜಿನೇಟಿವ್ ಅನ್ಯೂಶುವಲ್ ಐಡಿಯಾಸ್ ವಿತ್ ರೆಸ್ಪೆಕ್ಟ್. ಓಕೆ, ಲಾಸ್ಟ್ ಕ್ವೆಶನ್ 2020 ಕ್ವೆಶನ್ ಪೇಪರ್ದು ಲಾಸ್ಟ್ ಕ್ವೆಶನ್ ಇವತ್ತು. ಅಕಾರ್ಡಿಂಗ್ ಟು ಜಿರೋಮ್ ಬ್ರೂನರ್, ದ ಲರ್ನಿಂಗ್ ಪ್ರೋಸೆಸ್ ಇನ್ ಚಿಲ್ಡ್ರನ್ ಫಾಲೋಸ್ 3 ಸ್ಟೇಜಸ್ ಇನ್ ದಿಸ್ ಸೀಕ್ವೆನ್ಷಿಯಲ್ ಆರ್ಡರ್. ಈ ಆರ್ಡ್ರಲ್ಲಿ ಯಾವುದು? ಆಪ್ಷನ್ ನಂಬರ್ 2 ಎನ್ಆಕ್ಟಿವ್, ಐಕಾನಿಕ್, ಸಿಂಬಾಲಿಕ್. ಇದು ಒಂದು ಕರೆಕ್ಟ್ ಆರ್ಡರ್. ಎನ್ಆಕ್ಟಿವ್ ಮೋಡ್, ಐಕಾನಿಕ್ ಮೋಡ್, ಸಿಂಬಾಲಿಕ್ ಮೋಡ್, ಇದು 3 ಇರುತ್ತೆ. ಈ ಕ್ವೆಶನ್ನ 2019 ಪೇಪರ್ 1 ಕೇಳಿದರು, ಅಂದರೆ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದರು. ಏನು ಅಂದರೆ ಎ ಚೈಲ್ಡ್ ಕ್ಯಾನ್ ಡ್ರಾ ದ ರೋಡ್ ಮ್ಯಾಪ್ ಫ್ರಮ್ ಇಟ್ಸ್ ರೆಸಿಡೆನ್ಸ್ ಟು ಸ್ಕೂಲ್. ರೋಡ್ ಮ್ಯಾಪ್ ಬರೆಯುತ್ತೆ ಒಂದು ಮಗು. ಎಲ್ಲಿ? ಫ್ರಮ್ ಈಸ್ ಹೋಮ್, ರೆಸಿಡೆನ್ಸ್ ಅಂದರೆ ಹೋಮ್, ಟು ಸ್ಕೂಲ್. ಅದು ಯಾವ ಮೋಡಲ್ಲಿದೆ ಅಂದರೆ ಅಕಾರ್ಡಿಂಗ್ ಟು ಬ್ರೂನರ್ ದಿಸ್ ರೆಪ್ರೆಸೆಂಟ್ಸ್ ಥಿಂಕಿಂಗ್ ಇನ್ ಯಾವ ಸ್ಟೇಜಲ್ಲಿ, ಯಾವ ಮೋಡಲ್ಲಿ ಅಂದರೆ ಐಕಾನಿಕ್ ಮೋಡ್. ಆಪ್ಷನ್ ಐಕಾನಿಕ್ ಮೋಡ್ ಅಂತ ಇದ್ದಾಗ ಅದು ಕರೆಕ್ಟಾಗಿರುತ್ತೆ. ಐಕಾನಿಕ್ ಮೋಡಲ್ಲಿ ಏನು ಮಾಡುತ್ತೆ? ಒಂದು ಮಗು ಡ್ರಾ ಮಾಡುತ್ತೆ. ಓಕೆ, ಇವಾಗ ನೋಡಿ ಫ್ರೆಂಡ್ಸ್, ಇದು CTET ಸೈಕಾಲಜಿ ಕ್ವೆಶನ್. CTETinದ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ನಿಮಗೆ ಒಂದು ಸ್ಯಾಂಪಲ್ ತೋರಿಸೋದಕ್ಕೋಸ್ಕರ. ಆ್ಯಕ್ಚುಲಿ ಕರ್ನಾಟಕ TET ಎಕ್ಸಾಮ್ದಲ್ಲಿ ಕ್ವೆಶನ್ಸ್ ಏನಿರುತ್ತೆ, ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ನೀವು ಈ ಎಕ್ಸಾಮಲ್ಲಿ ಕ್ಲಿಯರ್ ಆಗಲಿಲ್ಲ ಅಂದರೆ ಏನು ಟೆನ್ಷನ್ ಬೇಡ. ನೀವು CTET ಎಕ್ಸಾಮ್ ಇದಾಗಿದ ತಕ್ಷಣ 1 ಮಂತಲ್ಲೇ ನಾನು ಹೇಳ್ತೀನಿ ಅದ್ರ ಬಗ್ಗೆ ಡೀಟೇಲ್ ಯಾವಾಗ ಅಂತ ಅಂದ್ಬಿಟ್ಟು. ಇವಾಗ ಆನ್ಲೈನ್ ಮೋಡಲ್ಲಿದೆ CTET ಎಕ್ಸಾಮ್. ನೀವು ಬರಿಬೋದು ಆನ್ಲೈನಲ್ಲಿ ಬರಿಬೋದು. ನೀವೆಲ್ಲೂ ಹೋಗ್ಬಿಟ್ಟು ಸೆಂಟರ್ಸ್ ಹುಡ್ಕೋದು ಏನಿರೋದಿಲ್ಲ. ಸೊ ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ. ಇಟ್ ಈಸ್ ವೆರಿ ವೆರಿ ಈಸಿ ಆ್ಯಕ್ಚುಲಿ ಕಂಪೇರಿಂಗ್ ಟು ಕರ್ನಾಟಕ ಟೆಟ್ ಎಕ್ಸಾಮ್. CTET ಎಕ್ಸಾಮ್ ಈಸ್ ವೆರಿ ಈಸಿ. ಏನಕ್ಕಂದರೆ 4 ಆಪ್ಷನಲ್ಲಿ ಒಂದು ಈಸಿಯಾಗಿರೋ ಆಪ್ಷನ್ ನೀವು ಚೂಸ್ ಮಾಡ್ಬೋದು. ಸೊ ಇಲ್ಲಿಂದ ನೋಡೋಣ, ಕೆಲವು ಕ್ವೆಶನ್ಸ್ ನೋಡಿದಾಗ ನಿಮ್ಗೆ ಐಡಿಯಾ ಬರುತ್ತೆ. ಓಕೆ, ಒಂದು ಕ್ವೆಶನ್. ಫಸ್ಟ್ ಕ್ವೆಶನ್, ಎ ಟೀಚರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಇನ್ ಆನ್ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಈಸ್. ಆಪ್ಷನ್ ನಂಬರ್ C ಇದಕ್ಕೆ ರೈಟ್ ಆನ್ಸರ್. ಟು ಎನ್ಶೋರ್ ದಟ್ ಎವ್ರಿ ಚೈಲ್ಡ್ ಗೆಟ್ಸ್ ಆ್ಯನ್ ಆಪರ್ಚುನಿಟಿ ಟು ರಿಯಲೈಸ್ ಹರ್ ಪೊಟೆನ್ಷಿಯಲ್. ಅಂದರೆ ಇನ್ಕ್ಲೂಸಿವ್ ಕ್ಲಾಸ್ ರೂಮಲ್ಲಿ ಏನು ಎಲ್ಲರಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡಬೇಕು. ಇನ್ಕ್ಲೂಸಿವ್ ಕ್ಲಾಸ್ ರೂಮಲ್ಲಿ ಏನೇನಿರ್ತಾರೆ, ಎಲ್ಲ ರೀತಿ ಮಕ್ಕಳಿರ್ತಾರೆ. ಒಂದು ಡಿಸೇಬಲ್ ಚೈಲ್ಡ್, ಹಿಯರಿಂಗ್ ಡಿಸೆಬಿಲಿಟಿ ಇರ್ಬೋದು, ಅಥವಾ ಒಂದು ವಿಜುವಲ್ ಡಿಸೆಬಿಲಿಟಿ ಇರ್ಬೋದು. ಇದೆಲ್ಲ ಎಲ್ಲ ಮಕ್ಳಿಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡೋದು. ಈಗ ಫಸ್ಟ್ ಆಪ್ಷನ್ ನೋಡಿ, ಇದರಲ್ಲಿ ಟು ಎನ್ಶೋರ್ ದಟ್ ದ ಟೀಚರ್ ಗಿವ್ಸ್ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಟು ದ ಕ್ಲಾಸ್. ಇವಾಗ ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನ್ ಕೊಟ್ಟಾಗ ಮಕ್ಕಳು ಏನು ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರ್ತಾರೆ, ಎಲ್ಲ ಮಕ್ಳಿಗೂ ಒಂದು ಸ್ಟ್ಯಾಂಡರ್ಡ್ ಇನ್ಸ್ಟ್ರಕ್ಷನಿಂದ ಮಾಡಿದ್ರೆ, ಒಂದು ಹಿಯರಿಂಗ್ ಇಂಪೇರ್ಡ್ ಮಗು ಇರ್ಬೋದು, ಅವ್ರಿಗೆ ಬೇರೆ ರೀತಿ ಇನ್ಸ್ಟ್ರಕ್ಷನ್ ಕೊಡಬೇಕಾಗತ್ತೆ. ಸೊ ಅದು ಆಪ್ಷನ್ ರಾಂಗ್ ಇರುತ್ತೆ. ಆಪ್ಷನ್ B ನೋಡಿ, ಟು ಫೈಂಡ್ ಔಟ್ ದ ಆಕ್ಯುಪೇಷನ್ಸ್ ಆಫ್ ಪೇರೆಂಟ್ಸ್, ಅದು ಆಪ್ಷನ್ ರಾಂಗ್ ಇರುತ್ತೆ. ಫೋರ್ತ್ ಆಪ್ಷನ್ ನೋಡಿ, ಟು ಪ್ಲ್ಯಾನ್ ಫಾರ್ ದ ಕ್ಲಾಸ್ ಸೊ ದಟ್ ಎವ್ರಿ ಚೈಲ್ಡ್ ಪ್ರೋಗ್ರೆಸ್ ಅಟ್ ದ ಸೇಮ್ ಪೇಸಲ್ಲಿ ಒಂದು ಚೈಲ್ಡ್ ಪ್ರೋಗ್ರೆಸ್ ಮಾಡೋದಿಲ್ಲ. ಏನಕ್ಕೆ ಅಂದರೆ ಎಲ್ಲ ಮಕ್ಕಳು ಒಂದು ಡಿಫ್ರೆಂಟ್ ಆಗಿರ್ತಾರೆ, ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರುತ್ತೆ. ಇನ್ನೊಂದ್ಸರಿ ಕ್ವೆಶನ್ ಓದಿ. ಎ ಟೀಚರ್ಸ್ ಮೋಸ್ಟ್ ಇಂಪಾರ್ಟೆಂಟ್ ರೋಲ್. ಇನ್ಕ್ಲೂಸಿವ್ ಕ್ಲಾಸ್ ರೂಮಲ್ಲಿ ಒಂದು ಟೀಚರ್ ರೋಲ್ ಏನು ಇರಬೇಕು, ಅವ್ರು ಏನು ಮಾಡಬೇಕು ಅಂದರೆ ಎಲ್ಲ ಮಕ್ಳಿಗೂ ಈಕ್ವಲ್ ಟ್ರೀಟ್ ಮಾಡಬೇಕು, ಎಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಕೊಡಬೇಕು. ಟೀಚರ್ ರೋಲ್ ಆಗಿರಬೇಕು. ಓಕೆ, ನೆಕ್ಸ್ಟ್ ಕ್ವೆಶನ್. ಹೌ ಡು ಯು ಹೆಲ್ಪ್ ಚಿಲ್ಡ್ರನ್ ಇನ್ ಯುವರ್ ಕ್ಲಾಸ್ ಟು ಮೇಕ್ ಚೇಂಜಸ್ ಇನ್ ದರ್ ಕಾನ್ಸೆಪ್ಟ್ಸ್. ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ಬೈ ಗಿವಿಂಗ್ ಚಿಲ್ಡ್ರನ್ ಆನ್ ಆಪರ್ಚುನಿಟಿ ಟು ಎಕ್ಸ್ಪ್ರೆಸ್ ದೇರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ಸ್. ಯಾವುದೋ ಒಂದು ಚೇಂಜಸ್ ಮಾಡ್ತೀರಾ ನೀವು ಕಾನ್ಸೆಪ್ಟ್ಸಲ್ಲಿ, ಅವಾಗ ಏನು ಮಾಡ್ತೀರಾ ಅಂದರೆ ಅವರಿಗೆ ಕೇಳ್ತೀರಾ ನೀವು. ಒಂದು ಆಪರ್ಚುನಿಟಿ ಕೊಟ್ಟಾಗ ಮಕ್ಕಳು ಅವ್ರು ಬೇರೆ ಬೇರೆ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಕ್ವೆಶನ್. ಎ ಸರ್ಟಿಫಿಕೇಟ್ ಈಸ್ ಗಿವನ್ ಟು ಚಿಲ್ಡ್ರನ್ ವೆನ್ ದೇ ರೀಡ್ ಎ ಸ್ಪೆಸಿಫಿಕ್ ನಂಬರ್ ಆಫ್ ಬುಕ್ಸ್. ಇನ್ ದ ಲಾಂಗ್ ರನ್ ದಿಸ್ ಸ್ಟ್ರಾಟಜಿ ಮೈಟ್ ನಾಟ್ ವರ್ಕ್ ಸಿನ್ಸ್. ನೋಡಿ, ಇವಾಗ ಏನು ಕೇಳಿದ್ದಾರೆ ಕ್ವೆಶನಲ್ಲಿ, ಬರೀ ಮಕ್ಕಳು ಏನು ಮಾಡ್ತಿದ್ದಾರೆ, ಬರೀ ಅವರು ಸರ್ಟಿಫಿಕೇಟ್ಗೋಸ್ಕರ ಓದ್ತಾ ಇದ್ದಾರೆ.
ಸೊ ಇದರಿಂದ ಅವ್ರಿಗೆ ಏನೋ ಒಂದು ಫ್ಯೂಚರಲ್ಲಿ ಯೂಸ್ ಆಗೋದಿಲ್ಲ. ಏನಕ್ಕೆ ಅಂದರೆ ಆಪ್ಷನ್ 1, ದಿಸ್ ಮೈಟ್ ಲೀಡ್ ಟು ಚಿಲ್ಡ್ರನ್ ರೀಡಿಂಗ್ ಓನ್ಲಿ ಫಾರ್ ಗೆಟಿಂಗ್ ದ ಸರ್ಟಿಫಿಕೇಟ್ಸ್. ಸೊ ಈ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್. ಆಪ್ಷನ್ ಎ ರೈಟ್ ಆನ್ಸರ್. ಬೇರೆ ಆಪ್ಷನ್ಸ್ ನೋಡಿ ನಿಮಗೆ ಐಡಿಯಾ ಬರುತ್ತೆ. ಬಿ, ದ ಲೈಬ್ರರಿ ವುಡ್ ನೀಡ್ ಟು ಬೈ ಎ ಲಾಟ್ ಆಫ್ ಬುಕ್ಸ್. ಸಿ, ಎ ಲಾರ್ಜ್ ನಂಬರ್ ಆಫ್ ಸರ್ಟಿಫಿಕೇಟ್ಸ್ ವುಡ್ ಹ್ಯಾವ್ ಟು ಬಿ ಗಿವನ್ ವೆನ್ ಮೋರ್ ಚಿಲ್ಡ್ರನ್ ಸ್ಟಾರ್ಟ್ ರೀಡಿಂಗ್. ಲಾಸ್ಟ್, ರೀಡಿಂಗ್ ಬುಕ್ಸ್ ವುಡ್ ಡಿಸ್ಟ್ರಾಕ್ಟ್ ಚಿಲ್ಡ್ರನ್ ಫ್ರಮ್ ಕಂಪ್ಲೀಟಿಂಗ್ ದೇರ್ ಹೋಮ್ವರ್ಕ್. ಸೊ ಒಂದು ಕರೆಕ್ಟ್ ಆಪ್ಷನ್ ಚೂಸ್ ಮಾಡ್ಬೋದು, ನೀವು ಈಸಿಯಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಈ ಕ್ವೆಶನ್ಸ್ ಎಲ್ಲ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಕಾರ್ಟೆಟ್ ಎಕ್ಸಾಮ್ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ, CTET ಎಷ್ಟು ಈಸಿ ಆಗಿದೆ ಅಂತ. ಸೊ 4 ಆಪ್ಷನಲ್ಲಿ ಒಂದು ಆಪ್ಷನ್ ಕರೆಕ್ಟಾಗಿ ಕಾಣಿಸ್ತಾ ಇರುತ್ತೆ, ಬೇರೆ ಆಪ್ಷನ್ ಎಲ್ಲ ನೆಗೆಟಿವ್ ಕಾಣಿಸ್ತಾ ಇರುತ್ತೆ. ವೆರಿ ಈಸಿ ಇರುತ್ತೆ ಇದು. ನೆಕ್ಸ್ಟ್ ಕ್ವೆಶನ್, ರೋಲ್ ಆಫ್ ಎ ಟೀಚರ್ ಇನ್ ಎ ಕ್ಲಾಸ್ ಇಸ್ ಟು. ಆಪ್ಷನ್ ಬಿ ದಿ ಕರೆಕ್ಟ್ ಆನ್ಸರ್. ಪ್ರೊವೈಡ್ ಅಥೆಂಟಿಕ್ ಲರ್ನಿಂಗ್ ಸಿಚುಯೇಷನ್ಸ್ ಆ್ಯಂಡ್ ಫೆಸಿಲಿಟೇಟ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಇನ್ ಸ್ಟೂಡೆಂಟ್ಸ್. ಸೊ ಇವಾಗ ಏನಾಯಿತು, ಅಥೆಂಟಿಕ್ ಲರ್ನಿಂಗ್ ಅಂದರೆ ಏನು, ರಿಯಲ್ ಸಿಚುಯೇಷನ್. ಏನು ಅಥೆಂಟಿಕ್ ಅಂದರೆ ರಿಯಲ್ ಸಿಚುಯೇಷನ್ಸ್. ಅವ್ರಿಗೆ ಒಂದು ಫೆಸಿಲಿಟೇಟ್ ಮಾಡಿದಾಗ ಮಕ್ಕಳಿಗೆ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಥವಾ ಒಂದು ಕಾಂಕ್ರೀಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಥರ್ಡ್ ಆಪ್ಷನ್ ನೋಡಿ, ಫಿಲ್ ದ ಸ್ಟೂಡೆಂಟ್ಸ್ ವಿತ್ ಹರ್ ಓನ್ ನಾಲೆಜ್ ಆ್ಯಂಡ್ ಪ್ರಿಪೇರ್ ದೆಮ್ ಫಾರ್ ಎಕ್ಸಾಮಿನೇಷನ್. ಎಕ್ಸಾಮ್ಗೆ ಪ್ರಿಪೇರ್ ಮಾಡೋದು, ಆ ಆಪ್ಷನ್ ಯಾವತ್ತೂ ರಾಂಗ್ ಇರುತ್ತೆ. ಆ ಥರ ಆಪ್ಷನ್ ಕೊಟ್ಟಾಗ ರಾಂಗ್ ಇರುತ್ತೆ. ಲಾಸ್ಟ್ ಆಪ್ಷನ್ ನೋಡಿ, ಟ್ರಾನ್ಸ್ಮಿಟ್ ನಾಲೆಜ್ ಇನ್ ಎ ಸ್ಟ್ರೇಟ್ ಫ್ಯಾಷನ್ ಆ್ಯಂಡ್ ಪ್ರಿಪೇರ್ ಸ್ಟೂಡೆಂಟ್ ಫಾರ್ ರೈಟ್ ಆನ್ಸರ್ಸ್. ಒಂದು ಯಾವುದೇ ಒಂದು ರೀತಿ ಇಲ್ದಂಗೆ ಬರೀ ನಾಲೆಜ್ ಕೊಡ್ತಿರೋದು, ಅದು ಒಂದು ರಾಂಗ್ ಆಪ್ಷನ್ ಆಗಿರುತ್ತೆ. ಫಸ್ಟ್ ಆಪ್ಷನ್ ನೋಡಿ, ಫಾಲೋ ದ ಟೈಮ್ ಟೇಬಲ್ ಸ್ಟ್ರಿಕ್ಟ್ಲಿ ಆ್ಯಂಡ್ ಸ್ಟ್ರಿಕ್ಟ್ ಟು ದ ಕೋರ್ಸ್. ಏನಿದೆಯೋ ಕಂಟೆಂಟಲ್ಲಿ ಅಷ್ಟು ಮಾತ್ರ ಹೇಳ್ಕೊಡೋದು, ಸ್ಟ್ರಿಕ್ಟ್ ಹೋಗಿ ಒಂದು ಎಷ್ಟಿದೆಯೋ ಸಬ್ಜೆಕ್ಟಲ್ಲಿ ಎಷ್ಟಿದೆಯೋ ಬುಕ್ಕಲ್ಲಿ ಅಷ್ಟು ಮಾತ್ರ ಹೇಳ್ಕೊಡೋದು, ಅದು ಕೂಡ ಒಂದು ಆಪ್ಷನ್ ರಾಂಗ್ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಅಸೆಸ್ಮೆಂಟ್ ಇಸ್ ಆನ್ ಇಂಟೆಗ್ರಲ್ ಪಾರ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ಬಿಕಾಸ್. ಆಪ್ಷನ್ ನಂಬರ್ 1 is the correct answer. Assessment helps the teacher to understand child's learning and serves as a feedback for her own teaching. ಮಕ್ಕಳು ಎಷ್ಟು ಕಲ್ತಿದ್ದಾರೆ ಅನ್ನೋದು ಗೊತ್ತಾಗುತ್ತೆ, ಮತ್ತು ನಾನು ಏನು ಟೀಚಿಂಗ್ ಮಾಡಿದ್ದೀನಿ ಅಂತ ಎರಡೂ ಗೊತ್ತಾಗುತ್ತೆ. ಸೊ ಅಸೆಸ್ಮೆಂಟ್ ಈಸ್ ಅನ್ ಇಂಟಗ್ರಲ್ ಪಾರ್ಟ್ ಆಫ್ ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್. ನೆಕ್ಸ್ಟ್ ಕ್ವೆಶನ್, ದ ಕರಿಕ್ಯುಲಮ್ ಮಸ್ಟ್ ಎನೇಬಲ್ ಚಿಲ್ಡ್ರನ್ ಟು ಫೈಂಡ್ ದೇರ್ ವಾಯ್ಸಸ್, ನರ್ಚರ್ ದೇರ್ ಕ್ಯೂರಿಯಾಸಿಟಿ ಟು ಡೂ ಥಿಂಗ್ಸ್, to ask questions and to pursue investigation, sharing and integrating their experiences with school knowledge rather than their ability to reproduce textual knowledge. ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ NCF 2005 ಇವರು ಏನು ಹೇಳಿದರು ಅಂತಂದ್ಬಿಟ್ಟು. ಓಕೆ, ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್ವರ್ಕ್ ಅಥವಾ NCF 2005 ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನು ಇದಕ್ಕೆ ಆಪ್ಷನ್ ನೋಡೋಣ. ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ನೋಡಿ, to give plenty of opportunities to children to share their own understanding and knowledge. ಎಲ್ಲದರಲ್ಲೂ ಎಲ್ಲ ಕ್ವೆಶನ್ಸಲ್ಲೂ ಏನಿರುತ್ತೆ, ಮಕ್ಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು, ಮಕ್ಳದ್ದು ವಾಯ್ಸಸ್ ಕೇಳಬೇಕು, ಮಕ್ಕಳು ಆನ್ಸರ್ಸ್ ಕೇಳಬೇಕು, ಮಕ್ಕಳದ್ದು ಒಂದು ನಾಲೆಜ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು. ಮಕ್ಳಿಗೂ ಒಂದು ಎಲ್ಲದರಲ್ಲೂ ಎಲ್ಲ ಕ್ವೆಶನ್ಸಲ್ಲೂ ಏನಿರುತ್ತೆ, ಬರೀ ಚಿಲ್ಡ್ರನ್ಗೆ ಇಂಪಾರ್ಟೆನ್ಸ್ ಕೊಡಬೇಕು, ಜಾಸ್ತಿ ಈ ಥರ ಕ್ವೆಶನ್ಸೇ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, which one of these statements in the context of emotions, learning and motivation is most important? Option number B the correct answer. Emotions are inextricably intertwined with motivation and learning. ಅಂದರೆ ಇಮೋಷನ್ಸ್ ಮತ್ತು ಇದು ಮೋಟಿವೇಶನ್, ಇಮೋಷನ್, ಲರ್ನಿಂಗ್ ಇದೆಲ್ಲ ಏನಿರುತ್ತೆ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಸೊ ಈ ಮೂರು ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವೆಶನ್, multiple choice questions assess the child's ability to. Option number D is the correct answer. Recall the correct answer. ನಾವು ಏನು ಓದಿರ್ತೀವೋ ಅದನ್ನು ನಾವು ರೀಕಾಲ್ ಮಾಡಿಬಿಟ್ಟು ಕರೆಕ್ಟ್ ಆನ್ಸರ್ ಚೂಸ್ ಮಾಡಬೇಕು. ಏನಕ್ಕಂದರೆ ನಾವು ಒಂದು ಅಲ್ಲಿ ಗೆಸ್ ಮಾಡೋಕ್ಕೆ ಚಾನ್ಸಸ್ ಇರಲ್ಲ, ಗೆಸ್ ಮಾಡೋದ್ರಿಂದ ತಪ್ಪಾಗುತ್ತೆ ಆನ್ಸರ್. ಇಲ್ಲಿ ರೀಕಾಲ್ ದ ಆನ್ಸರ್, ರೀಕಾಲ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಪ್ರೋಸೆಸ್ ಆಫ್ ಸೋಷಿಯಲೈಸೇಷನ್ ಡಸ್ ನಾಟ್ ಇನ್ಕ್ಲೂಡ್ ಅಂತ ಕೇಳಿದ್ದಾರೆ. ಸೋಷಿಯಲೈಸೇಷನಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಏನಿದು? ಫಸ್ಟ್ ಆಪ್ಷನ್, ಅಕ್ವೈರಿಂಗ್ ವ್ಯಾಲ್ಯೂಸ್ ಆ್ಯಂಡ್ ಬಿಲೀವ್ಸ್. ಏನಿರುತ್ತೆ ಒಂದು ಸೋಷಿಯಲೈಸೇಷನಲ್ಲಿ ಒಂದು ನಾವು ನ್ಯಾಚುರಲ್ ಆಗಿ ಅಕ್ವೈರ್ ಮಾಡ್ಕೋತೀವಿ, ಯಾವುದು ವ್ಯಾಲ್ಯೂಸ್ ಆಗಿರಲಿ ಬಿಲೀವ್ಸ್ ಆಗಿರಲಿ. ಸೆಕೆಂಡ್ ಆಪ್ಷನ್, ಜೆನೆಟಿಕ್ ಟ್ರಾನ್ಸ್ಮಿಷನ್. ಇದು ರಾಂಗ್ ಆಪ್ಷನ್ ಆಗಿರುತ್ತೆ. ಸೊ ಇಟ್ ಈಸ್ ನಾಟ್ ಎ ಸೋಷಿಯಲೈಸೇಷನ್ ಪ್ರೋಸೆಸ್. ಜೆನೆಟಿಕ್ ಟ್ರಾನ್ಸ್ಮಿಷನ್ ಅಂದರೆ ಏನು, ಅದು ಹೆರಿಡಿಟಿಯಲ್ಲಿ ಬರುತ್ತೆ. ಸೊ
ಸಿ ಆಪ್ಷನ್ ಸಿ ನೋಡಿ, ಲರ್ನಿಂಗ್ ದ ಕಸ್ಟಮ್ಸ್ ಆ್ಯಂಡ್ ನಾರ್ಮ್ಸ್ ಆಫ್ ಎ ಕಲ್ಚರ್. ನಾವು ಇವಾಗ ಒಂದು ಸೊಸೈಟಿಲಿದ್ದಾಗ ನಾವಲ್ಲಿ ಒಂದು ಕಸ್ಟಮ್ಸ್ ಏನಿದೆ, ನಾರ್ಮ್ಸ್ ಏನಿದೆ, ಅದೆಲ್ಲ ಅಲ್ಲಿ ಕಲ್ಚರಲ್ಲಿ ಏನೇನಿದೆ ಅದನ್ನು ಕಲಿತೀವಿ. ಸೊಸೈಟಿಯಲ್ಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ನೋಡಿಬಿಟ್ಟು ನಾವು ಕಲಿತೀವಿ. ಒಂದು ಸೋಷಲೈಸೇಷನ್ ಅಂದರೆ ನಾವು ಬರೀ ಸೊಸೈಟಿ ಅಂತಲೇ ಅಲ್ಲ, ನಮ್ಮ ಫ್ಯಾಮ್ಲಿಯಿಂದ, ನಮ್ಮ ಫ್ರೆಂಡ್ಸಿಂದ, ಅಥವಾ ಒಂದು ಕಮ್ಯುನಿಟಿಯಿಂದ, ಒಂದು ಸ್ಕೂಲಿಂದ ಎಲ್ಲ ಕಲಿತೀವಿ. ಅದು ಸೋಷಲೈಸೇಷನ್ ಪ್ರೋಸೆಸ್ ಏನಿರುತ್ತೆ. ಒಂದು ಪ್ರೈಮರಿ ಸೋಷಲೈಸೇಷನ್ ಅಂದರೆ ನಾವು ಫ್ಯಾಮ್ಲಿಯಿಂದ ಕಲಿಯೋದು. ಸೆಕೆಂಡರಿ ಸೋಷಲೈಸೇಷನ್ ಅಂತ ಅಂದರೆ ಒಂದು ಸ್ಕೂಲಿಂದ ಕಲಿಯೋದು. ನೆಕ್ಸ್ಟ್ ಕ್ವೆಶನ್, ವಾಟ್ ಟರ್ಮ್ ಅಥವಾ ಫ್ರೇಸ್ ಡಸ್ ಪಿಯಾಜೆ ಯೂಸ್ ಫಾರ್ ಮೆಂಟಲ್ ಸ್ಟ್ರಕ್ಚರ್ಸ್ ವಿಚ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಥಿಂಕಿಂಗ್? ಇದಕ್ಕೆ ಆಪ್ಷನ್ ನಂಬರ್ ಸಿ, ಸ್ಕೀಮಾಸ್ ರೈಟ್ ಆನ್ಸರ್. ಮೆಂಟಲ್ ಬ್ಲಾಕ್ಸ್, ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಥಿಂಕಿಂಗ್, ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಥಿಂಕಿಂಗ್. ಅದಕ್ಕೆ ಪಿಯಾಜೆ ಏನು ಹೇಳಿದರು? ಸ್ಕೀಮಾಸ್. ಆಪ್ಷನ್ ನಂಬರ್ 3, ಸ್ಕೀಮಾಸ್. ನೆಕ್ಸ್ಟ್ ಕ್ವೆಶನ್, ಅಕಾರ್ಡಿಂಗ್ ಟು ವೈಗಾಸ್ಕಿ, ವೈ ಡು ಚಿಲ್ಡ್ರನ್ ಸ್ಪೀಕ್ ಟು ದೆಮ್ಸೆಲ್ಸ್? ಇದಕ್ಕೆ ಆಪ್ಷನ್ ನಂಬರ್ 4 ರೈಟ್ ಆನ್ಸರ್. ಚಿಲ್ಡ್ರನ್ ಯೂಸ್ ಸ್ಪೀಚ್ ಟು ಗೈಡ್ ದೇರ್ ಆ್ಯಕ್ಷನ್ಸ್. ಇದ್ರ ವೈಗಾಸ್ಕಿ ಥಿಯರಿಯಲ್ಲಿ ಏನು ಮಾಡ್ತಾರೆ, ಮಕ್ಕಳು ಅವರು ಆಟ ಆಡಬೇಕಾದ್ರೆ ಅವರವರೇ ಆಟ ಆಡ್ಕೊಂಡು ಅವರವರೇ ಮಾತಾಡ್ಕೋತಾ ಇರ್ತಾರೆ. ಏನು ಇದು ಅಂದರೆ, ಆ್ಯಕ್ಚುಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಮಕ್ಕಳು ಏನು ಮಾಡ್ತಾರೆ, ಚಿಲ್ಡ್ರನ್ ಯೂಸ್ ಸ್ಪೀಚ್ ಟು ಗೈಡ್ ದೇರ್ ಆ್ಯಕ್ಷನ್ಸ್. ನಾನಿವಾಗ ಇಲ್ಲೇ ಇಟ್ಟಿದ್ದೆ ಈ ಟಾಯ್, ಎಲ್ಲೋ ಹೋಗ್ಬಿಡ್ತಲ್ಲ, ನನ್ನ ಆಟ ಸಾಮಾನು ಎಲ್ಲೋ ಹೋಗ್ಬಿಟ್ಟಿದೆ ಅಂತಂದ್ಬಿಟ್ಟು ಅವ್ರಿಗೋಸ್ಕರನೇ ಅವರವರೇ ಒಬ್ಬರೊಬ್ಬರೇ ಮಾತಾಡ್ಕೋತಾ ಇರ್ತಾರೆ. ಇದು ಏನಕ್ಕೆ ಮಾಡೋದು ಅಂದರೆ ಟು ಗೈಡ್ ದೇರ್ ಆ್ಯಕ್ಷನ್ಸ್. ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ಕ್ರಿಯೇಟಿವಿಟಿ? ಕ್ರಿಯೇಟಿವಿಟಿ ಅಂದರೆ ಇದಕ್ಕೆ ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್ ನೋಡಿ, ಎಬಿಲಿಟಿ ಟು ಐಡೆಂಟಿಫೈ ಆರ್ ಪ್ರೆಸೆಂಟ್ ಒರಿಜಿನಲ್ ಆ್ಯಂಡ್ ಡೈವರ್ಜೆಂಟ್ ಸೊಲ್ಯೂಷನ್ ಟು ಪ್ರಾಬ್ಲಮ್ಸ್. ಕ್ರಿಯೇಟಿವ್ ಮಕ್ಕಳಿಗೆ ಯಾರು ಅಂತ ಹೇಳ್ತೀವಿ, ಸೃಜನಶೀಲ ಮಕ್ಕಳು ಯಾರು ಅಂತ ಹೇಳ್ತೀವಿ ನಾವು, ಯಾರು? ಎಬಿಲಿಟಿ ಟು ಐಡೆಂಟಿಫೈ ಆರ್ ಪ್ರಿಪೇರ್ ಒರಿಜಿನಲ್ ಆ್ಯಂಡ್ ಡೈವರ್ಜೆಂಟ್ ಸೊಲ್ಯೂಷನ್. ಡೈವರ್ಜೆಂಟ್ ಅಂದರೆ ಏನು? ಬೇರೆ ಬೇರೆ ರೀತಿ ಸೊಲ್ಯೂಷನ್ಸ್ನ ಒಂದು ಪ್ರಾಬ್ಲಮ್ಗೆ ಕಂಡುಹಿಡಿಯೋದು. ಡೈವರ್ಜೆಂಟ್ ಅಂದರೆ, ಅಥವಾ ಒಂದು ಓಪನ್ ಎಂಡೆಡ್ ಕ್ವೆಶನ್ಸ್ ಕೂಡ ಹಾಗೆ ಇರುತ್ತೆ. ಓಪನ್ ಎಂಡೆಡ್ ಕ್ವೆಶನ್ಸಲ್ಲಿ ಏನಿರುತ್ತೆ, ಡೈವರ್ಜೆಂಟ್ ಸೊಲ್ಯೂಷನ್ಸ್ ಬರ್ತಾ ಇರುತ್ತೆ, ಬೇರೆ ಬೇರೆ ಸೊಲ್ಯೂಷನ್ಸ್ ಬರ್ತಾ ಇರುತ್ತೆ. ಕ್ರಿಯೇಟಿವ್ ಮಕ್ಕಳು ಏನು ಮಾಡ್ತಾರೆ, ಒಂದು ಡೈವರ್ಜೆಂಟ್ ಸೊಲ್ಯೂಷನ್ಸ್ ಕೊಡ್ತಾರೆ ಒಂದು ಪ್ರಾಬ್ಲಮ್ಸಿಗೆ. ಒಂದೇ ಒಂದು ಕ್ವೆಶನ್ ಇರುತ್ತೆ, ಅದಕ್ಕೊಂದು ಡೈರೆಕ್ಟ್ ಆನ್ಸರ್ ಕೊಡೋದಿಲ್ಲ, ಬೇರೆ ಬೇರೆ ಸೊಲ್ಯೂಷನ್ಸ್ ಕೊಡ್ತಾರೆ. ಡೈವರ್ಜೆಂಟ್ ಅಂದರೆ ಬಹಳ ರೀತಿ ಸೊಲ್ಯೂಷನ್ಸ್ ಕೊಡೋದು. ನೆಕ್ಸ್ಟ್ ಕ್ವೆಶನ್, ಇನ್ ಆನ್ ಎಫೆಕ್ಟಿವ್ ಕ್ಲಾಸ್ ರೂಮ್, ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್. ದ ಚಿಲ್ಡ್ರನ್ ಲುಕ್ ಅಪ್ ಟು ದ ಟೀಚರ್ ಫಾರ್ ಗೈಡೆನ್ಸ್ ಆ್ಯಂಡ್ ಸಪೋರ್ಟ್ ಟು ಫೆಸಿಲಿಟೇಟ್ ದೇರ್ ಲರ್ನಿಂಗ್. ಒಂದು ಬೇರೆ ಆಪ್ಷನ್ಸ್ ಎಲ್ಲ ರಾಂಗ್ ಇರುತ್ತೆ, ಒಂದು ಸರಿ ಚೆಕ್ ಮಾಡೋಣ. ಆಪ್ಷನ್ ಬಿ, ದ ಚಿಲ್ಡ್ರನ್ ಆರ್ ಆಲ್ವೇಸ್ ಆಂಕ್ಷಿಯಸ್ ಆ್ಯಂಡ್ ಕೆಪ್ಟ್ ಆನ್ ದೇರ್ ಟೋಸ್ ಸಿನ್ಸ್ ದ ಟೀಚರ್ ಕೀಪ್ಸ್ ಆನ್ ಗಿವಿಂಗ್ ರೆಗ್ಯುಲರ್ ಟೆಸ್ಟ್ ಟು ಅಸೆಸ್ ದೇರ್ ಎಬಿಲಿಟಿ ಫಾರ್ ರೀಕಾಲ್. ಸೊ ಇದರಿಂದ ನಿಮಗೆ ಗೊತ್ತಾಗುತ್ತೆ. ಆಪ್ಷನ್ ನಂಬರ್ 1 ಏನಿದೆ, ದ ಚಿಲ್ಡ್ರನ್ ಲುಕ್ ಅಪ್ ಟು ದ ಟೀಚರ್ ಫಾರ್ ಗೈಡೆನ್ಸ್ಗೋಸ್ಕರ ಟೀಚರ್ಗೆ ಒಂದು ನೋಡ್ತಾರೆ, ಅಥವಾ ಒಂದು ಸಪೋರ್ಟ್ ಟು ಫೆಸಿಲಿಟೇಟ್ ದೇರ್ ಲರ್ನಿಂಗ್. ಇವಾಗ ಫಾರ್ ಎಕ್ಸಾಂಪಲ್, ನೀವು ನನ್ನ ವೀಡಿಯೋಸ್ಗೋಸ್ಕರ ಕಾಯ್ತಾ ಇರ್ತೀರ, ಸುಮ್ಮನೆ ಏನೋ ಒಂದು ವೀಡಿಯೋ ಮಾಡಿಬಿಟ್ಟು ಕ್ವೆಶನ್ ಓದ್ಬಿಟ್ಟು ಆನ್ಸರ್ ಹೇಳಿದ್ರೆ ಅದು ಎಫೆಕ್ಟಿವ್ ಆಗೋದಿಲ್ಲ. ಒಂದು ಕ್ವೆಶನ್ ಹೇಳಿಬಿಟ್ಟು ಅದರ ಡೀಟೇಲ್ ಎಕ್ಸ್ಪ್ಲನೇಷನ್ ಕೊಟ್ಟು ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗೋ ಥರ ನಾನು ಹೇಳಿಕೊಟ್ರೆ ಅದೇನಾಗುತ್ತೆ, ಒಂದು ಎಫೆಕ್ಟಿವ್ ಲರ್ನಿಂಗ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ಪ್ರೆಸೆಂಟಿಂಗ್ ಡಿಸ್ಕನೆಕ್ಟೆಡ್ ಚಂಕ್ಸ್ ಆಫ್ ನಾಲೆಜ್ ವುಡ್, ಆಪ್ಷನ್ ನಂಬರ್ ಸಿ, ಮೇಕ್ ಇಟ್ ಡಿಫಿಕಲ್ಟ್ ಫಾರ್ ದ ಲರ್ನರ್ಸ್ ಟು ಗೈನ್ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್. ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಏನಿಲ್ಲ, ಒಂದು ಕಾನ್ಸೆಪ್ಟನ್ನ ಅರ್ಥ ಮಾಡ್ಕೊಳ್ಳೋದು. ಸೊ ಮಕ್ಕಳಿಗೆ ಏನಾಗುತ್ತೆ, ಒಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಕನೆಕ್ಟ್ ಮಾಡಬೇಕು. ಡಿಸ್ಕನೆಕ್ಷನ್ ಆಫ್ ಚಂಕ್ಸ್ ಅಂತಂದರೆ ನೀವು ಯಾವುದೋ ಒಂದು ಕಾನ್ಸೆಪ್ಟನ್ನ ಒಂದಕ್ಕೊಂದು ರಿಲೇಟ್ ಮಾಡ್ತಿರುವಾಗ ಅವ್ರಿಗೆ ಒಂದು ಲರ್ನಿಂಗ್ ಚೆನ್ನಾಗಾಗುತ್ತೆ. ಸೊ ಫಸ್ಟ್ ಆಪ್ಷನ್ ನೋಡಿ, ಹೆಲ್ಪ್ ಲರ್ನರ್ಸ್ ಆರ್ಗನೈಸ್ ಇನ್ಫಾರ್ಮೇಷನ್ ಆನ್ ದೇರ್ ಓನ್. ಏನು, ನೀವು ಒಂದು ಕನೆಕ್ಟ್ ಮಾಡಿದಾಗ, ಒಂದಕ್ಕೊಂದು ರಿಲೇಟ್ ಮಾಡಿದಾಗ ಮಕ್ಕಳು ಏನು ಮಾಡ್ತಾರೆ, ಒಂದು ಆರ್ಗನೈಸ್ ಮಾಡ್ಕೋತಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಡೆವಲಪ್ಮೆಂಟ್ ಆಫ್ ದ ಕೆಪಾಸಿಟಿ ಫಾರ್ ಅಬ್ಸ್ಟ್ರಾಕ್ಟ್ ಸೈಂಟಿಫಿಕ್ ಥಿಂಕಿಂಗ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್. ಇದು ಪಿಯಾಜೆಸ್ ಥಿಯರಿ ಅವ್ರಿಗೆ ರಿಲೇಟೆಡ್. ಏನಿದು ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಯಾವ ಸ್ಟೇಜಲ್ಲಿ ಡೆವಲಪ್ ಆಗುತ್ತೆ ಅಂತಂದ್ಬಿಟ್ಟು, ಮಕ್ಕಳಲ್ಲಿ ಒಂದು ಕಾಂಕ್ರೀಟ್ ಥಿಂಕಿಂಗ್ ಯಾವಾಗ ಆಗುತ್ತೆ, 3rd ಸ್ಟೇಜಲ್ಲಿ. ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜಲ್ಲಿ ಏನಾಗಿರುತ್ತೆ, ಮಕ್ಕಳಲ್ಲಿ ಒಂದು ಟಚ್ ಮಾಡಿ ಒಂದು ಸೀರಿಯೇಷನ್, ಕ್ಲಾಸಿಫಿಕೇಷನ್ ಅದೆಲ್ಲ ಮಾಡ್ತಾರೆ. ಆ ಸ್ಟೇಜಲ್ಲಿ ಅದು ಗೊತ್ತಾಗುತ್ತೆ. ಸೊ ಇದು ಬಿ, ಆಪ್ಷನ್ ಬಿ, ಫಾರ್ಮಲ್ ಆಪ್ರೇಷನಲ್ ಸ್ಟೇಜಲ್ಲಿ ಏನಿರುತ್ತೆ, ಒಂದು ಆಬ್ಸ್ಟ್ರಾಕ್ಟ್ ಥಿಂಕಿಂಗ್ ಮಾಡೋ ಕೆಪಾಸಿಟಿ ಇರುತ್ತೆ ಮಕ್ಕಳಲ್ಲಿ. ಸೊ ಆಪ್ಷನ್ ನಂಬರ್ ಬಿ ಇದಕ್ಕೆ ರೈಟ್ ಆನ್ಸರ್, ಫಾರ್ಮಲ್ ಆಪ್ರೇಷನಲ್ ಸ್ಟೇಜ್.
ಓಕೆ ಫ್ರೆಂಡ್ಸ್, ಇದು ಲಾಸ್ಟ್ ಕ್ವೆಶನ್ ಇವತ್ತಿಗೆ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇನ್ನು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಆದರೆ ಟ್ರೈ ಮಾಡ್ತೀನಿ ಮಾಡೋಕ್ಕೆ, ಯಾಕಂದರೆ 3 days ಇದೆ ಇನ್ನು ಎಕ್ಸಾಮ್ಗಷ್ಟೇ. ಓಕೆ, ಏನಿದು ಪ್ರೋಗ್ರೆಸಿವ್ ಎಜುಕೇಷನ್ ಈಸ್ ಬೇಸ್ಡ್ ಆನ್ ದ ಪ್ರಿನ್ಸಿಪಲ್ ಆಫ್. ಪ್ರೋಗ್ರೆಸಿವ್ ಎಜುಕೇಷನ್ ಅಂದರೆ ಏನು? ನಿಮಗೆ ಆಲ್ರೆಡಿ ನಾನು ವೆರಿ ಇಂಪಾರ್ಟೆಂಟ್ ಅಂತ ಒಂದು ಗ್ರೀನ್ ಕಲರಲ್ಲಿ ಒಂದು ವಿಡಿಯೋ ಇದೆಯಲ್ಲ, ಅದರಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಇವಾಗ ಆನ್ಸರ್ ಮಾಡ್ಬೋದು ನೀವು. ಪ್ರೋಗ್ರೆಸಿವ್ ಎಜುಕೇಷನ್ ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ಲೇಸ್ ಸ್ಟ್ರಾಂಗ್ ಎಂಫಸಿಸ್ ಆನ್ ಪ್ರಾಬ್ಲಮ್ ಸಾಲ್ವಿಂಗ್ ಆ್ಯಂಡ್ ಕ್ರಿಟಿಕಲ್ ಥಿಂಕಿಂಗ್. ಅಂದರೆ ಒಂದು ಪ್ರೋಗ್ರೆಸಿವ್ ಎಜುಕೇಷನ್ ಏನೇನು ಹೇಳುತ್ತೆ ನಮಗೆ ಅಂದರೆ, ಇದರಲ್ಲಿ ಏನೇನಿರುತ್ತೆ ಅಂದರೆ, ಒಂದು ಕ್ರಿಟಿಕಲ್ ಥಿಂಕಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಒಂದು ಕೊಲಾಬ್ರೇಟಿವ್ ಮತ್ತು ಒಂದು ಕೋಆಪರೇಟಿವ್ ಲರ್ನಿಂಗ್, ಕೊಲಾಬ್ರೇಟಿವ್ ಲರ್ನಿಂಗ್, ಮತ್ತು ಒಂದು ಗ್ರೂಪಲ್ಲಿ ವರ್ಕ್ ಮಾಡೋದು, ಒಂದು ಸೋಷಿಯಲ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ ಇದರಿಂದ. ಇನ್ನೊಂದು ಏನಾಗುತ್ತೆ, ಇಲ್ಲಿ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್ ಆಗುತ್ತೆ. ಇದರೆಲ್ಲ ಯಾವುದರಲ್ಲಿ? ಪ್ರೋಗ್ರೆಸಿವ್ ಎಜುಕೇಷನ್. ಜಾನ್ ಡುವಿ ಅವರು ಪ್ರೋಗ್ರೆಸಿವ್ ಎಜುಕೇಷನಲ್ಲಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.